ओम शांति। मीठे बच्चे, तुम्हें अभी बहुत बहुत ಸಾಧಾರಣ रहना ಶಿವಬಾಬಾ ತಿಳಿಸ್ಕೊಡ್ತಾರೆ. ಮಧುರ ಮಕ್ಕಳೇ, ಈಗ ತಾವು ತುಂಬ ಸಿಂಪಲ್ ಲೈಫನ್ನು ಲೀಡ್ ಮಾಡಬೇಕು, ಸರಳ ಜೀವನ ಮಾಡಬೇಕು. ಫ್ಯಾಷನಬಲ್ ऊंचे कपड़े पहनने से भी ದೇಹಾಭಿಮಾನ आता है. ತುಂಬ ಫ್ಯಾಷನಬಲ್ ಆಗಿರೋಂತಹ ಬಟ್ಟೆಗಳನ್ನು ಹಾಕ್ಕೊಂಡಾಗ, ಒಡವೆ ವಸ್ತ್ರಗಳನ್ನು ಹಾಕ್ಕೊಂಡಾಗ ಏನಾಗುತ್ತೆ? ದೇಹಾಭಿಮಾನ ಅನ್ನೋದು ಬಂದ್ಬಿಡುತ್ತೆ. ಪ್ರಶ್ನೆ ಇದೆ, ತಕ್ದೀರ್ ಮೇ ऊंच पद नहीं है तो किस बात में बच्चे सुस्ती करते हैं? ಅದೃಷ್ಟದಲ್ಲಿ ಯಾವ ಒಂದು ಉನ್ನತ ಪದವಿ ಇಲ್ಲ ಅಂದರೆ ಮಕ್ಕಳಿಗೆ ಯಾವ ಮಾತಿನಲ್ಲಿ ಸುಸ್ತಿ ಅನ್ನೋದು ಬರುತ್ತೆ? ಪ್ರಶ್ನೆ. ಉತ್ತರ ಆಗಿದೆ, ಬಾಬಾ कहते बच्चे अपने सुधार करने के लिए चार्ट रखो. ಉತ್ತರ ಇದೆ, ಬಾಬಾ ಹೇಳ್ತಾರೆ ತಮ್ಮನ್ನು ತಾವು ಸುಧಾರಣೆ ಮಾಡ್ಕೋಬೇಕು ಅಂದರೆ ಚಾರ್ಟ್ ಇಡಿ. ಯಾದ್ ಕಾ ಚಾರ್ಟ್ ರಖನೆ ಸೆ ಬಹುತ್ ಫಾಯ್ದಾ ಹೈ. ನೆನಪಿನ ಚಾರ್ಟನ್ನು ಇಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನೋಟ್ಬುಕ್ ಸದಾ ಸಾಥ್ ಮೇ ಹೋ. ಯಾವಾಗಲೂ ನಿಮ್ಮ ಹತ್ರ ನೋಟ್ಬುಕ್ ಇರಲಿ. ಚೆಕ್ ಕರೋ ಕಿತ್ನಾ ಸಮಯ ಬಾಬಾ ಕೋ ಯಾದ್ ಕಿಯಾ. ಪರಿಶೀಲನೆ ಮಾಡ್ಕೊಳ್ಳಿ ಎಷ್ಟು ಸಮಯ ಬಾಬಾ ಅವ್ರು ನೆನಪು ಮಾಡಿದೆ. ಹಮಾರಾ ರಿಜಿಸ್ಟರ್ ಕೇಸಾ ಹೈ. ನಮ್ಮ ರಿಜಿಸ್ಟರ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ದೈವಿ ಕ್ಯಾರೆಕ್ಟರ್ ಹೈ, ದೈವಿ ನಡವಳಿಕೆ ಇದೆಯಾ? ಕರ್ಮ್ ಕರ್ತೆ ಬಾಬಾ ಕಿ ಯಾದ್ ರಹತಿ ಹೈ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಾಬಾ ಅವ್ರ ನೆನಪು ಅನ್ನೋದು ಇರುತ್ತಾ ನೋಡ್ಕೊಳ್ಳಿ. ಯಾದ ಸಹಿ ಕಟ್ ಉತ್ತರೆಗಿ ಊಂಚ್ ತಕ್ತೀರ್ ಬನೇಗಾ. ನೆನಪು ಮಾಡ್ತಾ ಇದ್ರೆ ಆತ್ಮದಲ್ಲಿರುವಂಥ ತುಕ್ಕು ಇಳಿದೋಗುತ್ತೆ, ಉನ್ನತವಾಗಿರ್ತಕ್ಕಂಥ ಅದೃಷ್ಟ ಅನ್ನೋದು ತಯಾರಾಗುತ್ತೆ. ಗೀತೆ ಇದೆ, ಭೋಲಾನಾಥ್ ಸೆ ನಿರಾಲ. ओम शांति। मीठे मीठे बच्चे पास लक्ष्मी नारायण का चित्र घर में जरूर होना चाहिए. ಮಧುರ ಮಕ್ಕಳ ಬಳಿಯಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಅನ್ನೋದು ಮನೆಯಲ್ಲಿ ಕೂಡ ಇರಬೇಕು. ಏನ್ಕೋ ದೇಖ್ ಬಹುತ್ ಖುಷ್ ಹೋನಿ चाहिए. ಚಿತ್ರ ನೋಡಿ ನಿಮಗೆ ತುಂಬಾ ಖುಷಿ ಆಗಬೇಕು ಅಂತಾರೆ. ಕ್ಯೂಂಕಿ ತುಮಾರಾ ಯಾ ಪಢಾಯಿ ಹೈ ಏಮ್ ಆಬ್ಜೆಕ್ಟ್. ಇಲ್ಲಿ ನಿಮ್ಮದು ಗುರಿ ಇದೆ, ಉದ್ದೇಶ ಇದೆ. ತುಮ್ ಜಾನ್ತೆ ಹಮ್ ಸ್ಟೂಡೆಂಟ್ ಹೈ ಅವ್ರು ಈಶ್ವರ್ ಪಢಾತೆ. ನಿಮಗೆ ಗೊತ್ತಿದೆ ನಮಗೆ ಈಶ್ವರನೇ ಖುದ್ದು ಬಂದು ಓದಿಸ್ತಾ ಇದ್ದಾರೆ. ಈಶ್ವರಿಯ ಸ್ಟೂಡೆಂಟ್ ವ ವಿದ್ಯಾರ್ಥಿ ಹೈ ಹಮ್ ಯಹ ಪಢತೆ ಹೈ. ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ. ನಾವು ಈಶ್ವರನೇ ಓದಿಸ್ತಕ್ಕಂಥವರು ಇಲ್ಲಿ ನಮಗೆ ಟೀಚರ್ ಆಗಿದ್ದಾರೆ. ಇಲ್ಲಿ ನಾವು ಈ ವಿದ್ಯೆಯನ್ನು ಓದ್ತಾ ಇದ್ವಿ. ಸಬ್ಕೆ ಲಿಯೆ ಏಕಿ ಉದ್ದೇಶ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರದು ಒಂದೇ ಉದ್ದೇಶ ಇದೆ. ಎನ್ಕೋ ದೇಖ್ತೆ ಹುಯೆ ಬಿ ಖುಷಿ ಹೋನಿ चाहिए. ಈ ಒಂದು ಲಕ್ಷ್ಯನ, ಈ ಒಂದು ಟೀಚರನ್ನು ನೋಡಿ ನಿಮಗೆ ಭಾಳಷ್ಟು ಖುಷಿ ಅಂತಕ್ಕಂಥದ್ದು ಆಗಬೇಕಾಗಿದೆ. ಗೀತ್ ಬಿ ಬಚ್ಚೋನೆ ಸುನ. ಹಾಡನ್ನು ಕೂಡ ಮಕ್ಕಳು ಕೇಳಿದ್ರಿ. ಬಹುತ್ ಬೋಲಾನಾಥ್ ಹೈ. ಶಿವಬಾಬಾ ತುಂಬ ಬೋಲಾನಾಥ್ ಆಗಿದ್ದಾರೆ. ಕೋಯಿ ಶಂಕರ್ ಕೋ ಬೋಲಾನಾಥ್ ಸಮಜ್ತೆ ಹೈ. ಕೆಲವರು ಶಂಕರ್ನಿಗೆ ಬೋಲಾನಾಥ ಅಂತ ತಿಳ್ಕೊತಾರೆ. ಫಿರ್ ಶಿವಶಂಕರ್ ಕೋ ಮಿಲಾ ದೇತೆ. ಮತ್ತು ಶಿವಶಂಕರ್ನ ವ್ಯತ್ಯಾಸ ಗೊತ್ತಿಲ್ಲದ್ರೆ ಇಬ್ಬರನ್ನ ಏನು ಮಾಡಿಬಿಟ್ಟಿದ್ದಾರೆ? ಸೇರಿಸ್ಬಿಟ್ಟಿದ್ದಾರೆ. ಅಭಿ ತುಮ್ ಜಾನ್ತೆ ಹೋ ವೆ ಶಿವ್ ऊंचे थे ऊंचा भगवान और शंकर देवता फिर दोनों एक कैसे हो सकता है. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವನಿಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅಂತ ಹೆಂಗೆ ಇದ್ದಾರೆ, ಮತ್ತು ಶಂಕರನಿಗೆ ದೇವತೆ ಇಬ್ಬರಿಗೂ ಒಂದೇ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂದರೆ ಶಿವಶಂಕರನಿಗೂ ರಾತ್ರಿ ಹಗಲಷ್ಟು ಏನಿದೆ ವ್ಯತ್ಯಾಸ ಇದೆ. यह भी गीत में सुना भक्तों की रक्षा करने वाला जरूर भक्तों पर कोई आपदाए है. ಭಕ್ತರಿಗೆ ರಕ್ಷಣೆ ಮಾಡ್ತಕ್ಕಂಥ ಭಕ್ತರ ರಕ್ಷಕ ಇದ್ದಾರೆ ಅಂತಂದಮೇಲೆ ಅವಶ್ಯಕವಾಗಿ ಭಕ್ತರ ಮೇಲೆ ಅನೇಕ ಏನಿದೆ ಆಪತ್ತುಗಳಿದ್ದಾವೆ. 5 ವಿಕಾರೋಂ ಕಿ ಆಪ್ದಾಯ ಸಬ್ಕೆ ऊपर. ಇವತ್ತು ಈ ಕಲಿಯುಗದಲ್ಲಿ ಪಂಚವಿಕಾರಗಳ ಆಪತ್ತುಗಳು ಎಲ್ಲರ ಮೇಲೆ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಿದೆ, ಒಂದಲ್ಲ ಒಂದು ಆಪತ್ತು ಇದ್ದೇ ಇದೆ. ಬಾಬಾ ಕೇತೆ ಹೇ ಭಗತ್ ತೋ ಸಬ್ ಹೇ. ಶಿವಬಾಬಾ ಹೇಳ್ತಾರೆ ಎಲ್ಲರೂ ಕೂಡ ಭಕ್ತರೇನೆ. ಜ್ಞಾನಿ ಕಿಸ್ಕೋ ನಹಿ ಕಹಾ ಜಾ ಸಕ್ತಾ. ಈ ಕಲಿಯುಗದಲ್ಲಿ ಯಾರಿಗೂ ಜ್ಞಾನಿ ಅಂತ ಟೈಟ್ಲ್ ಕೊಡೋಕ್ಕಾಗೋದಿಲ್ಲ ಅಂತಾರೆ. ಜ್ಞಾನ और ಭಕ್ತಿ ಬಿಲ್ಕುಲ್ ಅಲಗ್ ಚೀಸ್ ಹೈ. ಜ್ಞಾನನೇ ಬೇರೆ, ಭಕ್ತಿನೇ ಬೇರೆ, ಎರಡು ವ್ಯತ್ಯಾಸ ಇದೆ. ಜೈಸೆ ಶಿವ್ और ಶಂಕರ್ ಅಲಗ್ ಹೈ,
जब ज्ञान मिलता है तो फिर भक्ति नहीं रहती. ಶಿವ ಮತ್ತು ಶಂಕರ ಬೇರೆ ಬೇರೆ ಇದ್ದಾರೆ. ಯಾವಾಗ ಜ್ಞಾನ ಸಿಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಶಿವನೇ ಬೇರೆ ಶಂಕರನೇ ಬೇರೆ ಅಂತ. ಭಕ್ತಿ ಎನ್ನುವಂಥದ್ದು ಜ್ಞಾನ ಸಿಗ್ತಾ ಇದ್ದಂಗೆ ಭಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಜ್ಞಾನದಲ್ಲಿ ನಾವು ಉನ್ನತ ಸ್ಥಿತಿಗೆ ಹೋಗ್ತಾ ಇರ್ತೀವಿ. ಸುಖಧಾಮಕ್ಕೆ ಮಾಲೀಕ್ ಬಂತೆ ಹೋ. ಬಾಬಾ ಹೇಳ್ತಾರೆ ನೀವು ಸುಖಧಾಮಕ್ಕೆ ಮಾಲೀಕರಾಗ್ತೀರಾ. ಆಧಾ ಕಲ್ಪಕ್ಕೆ ಲಿಯೆ ಸದ್ಗತಿ ಮಿಲ್ ಜಾತಾ ಹೈ. ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಸದ್ಗತಿ ಅನ್ನೋದು ಸಿಕ್ಬಿಡುತ್ತೆ. ಏಕ ಹಿ ಇಶಾರೆ ಸೆ ತುಮ್ ಆಧಾ ಕಲ್ಪ ಕ ವರ್ಷ ಪಾಲೇತೇವ್. ಬಾಬಾ ಹೇಳ್ತಿದ್ದಾರೆ ನೀವು ಒಂದೇ ಒಂದು ಸೂಚನೆ ಸಿಗ್ತಾ ಇದ್ದಂಗೆನೇ ಅರ್ಧ ಕಲ್ಪದ ಆಸ್ತಿನ ನೀವು ತೆಗೆದುಕೊಳ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇಖ್ತೆ ಭೀ ಹೋ ಭಕ್ತೋಂ ಕೆ ಊಪರ್ ಕಿತ್ನಾ ತಕ್ಲೀಫ್. ನೋಡ್ತಾನೂ ಇದ್ದೀರಿ ಭಕ್ತರ ಮೇಲೆ ಎಷ್ಟೋ ಒಂದು ಕಷ್ಟ ಅನ್ನೋದು ಇದೆ ಅಂತಾರೆ. ಭಕ್ತರಿಗೆ ಅನೇಕ ಕಷ್ಟಗಳಿದಾವಲ್ಲ. ಜ್ಞಾನ ಸೇ ತುಮ್ ದೇವತಾ ಬಂದ್ ಜಾತೆ ಹೋ. ಜ್ಞಾನ ಕೇಳಿ ನೀವು ದೇವತೆಗಳು ಆಗ್ತೀರಾ. ಜ್ಞಾನ ಕೇಳೋದ್ರಿಂದ ನಿಮಗೆ ಜ್ಞಾನದ ಪ್ರತಿಫಲ ಸಿಗುತ್ತಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ज्ञान से तुम देवता बन जाते हो फिर ಭಕ್ತೋಂ ಪರ್ ಭೀಡ್ ಹೋತಿ ಹೈ. ಜ್ಞಾನದಿಂದ ನೀವು ದೇವತೆಗಳಾಗ್ತೀರಾ. ಆ ದೇವತೆಯನ್ನು ನೋಡಲಿಕ್ಕೆ ಭಕ್ತರದು ಭಾಳಷ್ಟು ಜನಸಂದಣಿ ಆಗುತ್ತೆ. ಅರ್ಥಾತ್ ದುಃಖ ಹೋತೆ ಹೈ ತೋ ತಬ್ ಬಾಪ್ ಆತೆ ಹೈ. ಅಂದರೆ ಯಾವಾಗ ದುಃಖ ಜಾಸ್ತಿ ಆಗಿಬಿಡುತ್ತೆ ಆವಾಗ ಶಿವಬಾಬಾ ಅವರು ಬರ್ತಾರೆ. ಬಾಬಾ ಡ್ರಾಮಾ ಅನುಸಾರ ಜೋ ಫಾಸ್ಟ್ ಹುವಾ ಸೋ ಬಿ ಫಿರ್ ರಿಪೀಟ್ ಹೋನಾ ಹೈ. ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಡ್ರಾಮಾನುಸಾರವಾಗಿ ಏನೆಲ್ಲ ಆಯಿತು ಅದೇ ಮತ್ತೆ ಪುನರಾವೃತ್ತಿ ಆಗತ್ತೆ. ಫಿರ್ ಭಕ್ತಿ ಶುರು ಹೋತಿ ಹೈ ವಾಮ್ ಮಾರ್ಗ ಶುರು ಹೋ ಜಾತಾ ಹೈ. ನಂತರ ಭಕ್ತಿ ಪ್ರಾರಂಭ ಆಗುತ್ತೆ. ಭಕ್ತಿ ಮಾರ್ಗದಲ್ಲಿ ವಾಮ್ ಮಾರ್ಗ ಅನ್ನೋದು ಪ್ರಾರಂಭ ಆಗೋಗುತ್ತೆ. ಅರ್ಥಾತ್ ಪತಿತ್ ಬನ್ನೆ ಕಾ ಮಾರ್ಗ ಹೈ. ವಾಮ್ ಮಾರ್ಗಕ್ಕೆ ಇಳಿದ ಮೇಲೆ ಎಲ್ಲರೂ ಪತಿತರಾಗ್ತಕ್ಕಂಥ ಮಾರ್ಗದಲ್ಲಿ ಇಳಿದು ಬಿಡ್ತಾರೆ. ಇಸ್ಮೇ ಭಿ ನಂಬರ್ 1 है काम जिसके लिए कहा जाता है काम पर जीत पाने से जगत जीत बनेंगे. ಅದರಲ್ಲಿ ಕೂಡ ನಂಬರ್ 1 ವಿಕಾರ ಯಾವುದಪ್ಪ ಅಂದರೆ ಕಾಮ ಅನ್ನೋದು. ಇದ್ರ ಮೇಲೆ ನೀವು ವಿಜಯ ಪಡೆದಾಗ ಜಗತ್ತನ್ನೇ ನೀವು ಗೆಲ್ಲಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಗತ್ ಜೀತರಾಗ್ಬೋದು. ಯಾ ಕೊಯ್ ಜೀತ್ ತೋಡಿ ಪಾತೆ ಹೈ. ಇದ್ರ ಮೇಲೆ ಯಾರಾದರೂ ಗೆಲ್ಲಕ್ಕಾಗತ್ತಾ? ರಾವಣ ರಾಜ್ಯ ಮೇ ವಿಕಾರ ಕೆ ಬಿಗರ್ ತೋ ಕೋಯಿ ಕಾ ಭಿ ಶರೀರ ಪೈದಾ ನಹೀ ಹೋತಾ. ಈ ಕಲಿಯುಗ ರಾವಣ ರಾಜ್ಯದಲ್ಲಿ ವಿಕಾರದ ವಿನಃ ಯಾರ ಶರೀರನೂ ಹುಟ್ಟೋದಿಲ್ಲ ಅಂತಾರೆ. ಸತ್ಯುಗ ಮೇ ರಾವಣ ರಾಜ್ಯ ಹೋತಾ ಹಿ ನಹಿ. ಸತ್ಯುಗದಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ಅಂದರೆ ಕೃಷ್ಣ ಹುಟ್ಟುತ್ತಾ ಇದ್ದಂಗೆ ಎಲ್ಲ ವಿಕಾರಗಳು ಹೊರಟೋಗ್ಬಿಡ್ತಾವಲ್ಲ. ಮೊನ್ನೆ ಹೇಳಿದ್ರಲ್ಲ ಬಾಬಾ ಶ್ರೀಕೃಷ್ಣನ ಜನ್ಮ ಪವಿತ್ರವಾಗಿ ಆಗುತ್ತೆ. ಅದಕ್ಕೆ ಮುಂಚೆ ಹುಟ್ಟಿರೋರೆಲ್ಲ ವಿಕಾರದಿಂದನೇ ಬಲೆ ಹುಟ್ಟಿರ್ಬೋದು. ಹೌದು, ರಾಧಾಕೃಷ್ಣ ಇಬ್ಬರದು ಪವಿತ್ರ ಜನ್ಮ. ಅವ್ರು ನೆಕ್ಸ್ಟ್ ಹುಟ್ಟೋರೆಲ್ಲ ಪವಿತ್ರ ಆತ್ಮಗಳು. ಅದಕ್ಕೆ ಬಾಬಾ ಹೇಳೋದು ಪವಿತ್ರ ಆಗಿ ಯೋಗಿಯಾಗಿ ಅಂತ. ಇನ್ನು ಸ್ವಲ್ಪ ಟೈಮ್ನಲ್ಲಿ ಆಗುತ್ತಲ್ಲ. ವಹಾ ತೋ ಅಗರ್ ರಾವಣ ಹೋತಾ ಹಿ ನಹಿ ತೋ ಬಾಕಿ ಭಗವಾನ್ ನೇ ರಾಮ ರಾಜ್ಯ ಸ್ಥಾಪನಾ ಕರ್ಕೆ ಕ್ಯಾ ಕಿಯಾ. ರಾವಣ ಅಂತಕ್ಕಂಥದ್ದು ಸತ್ಯುಗದಲ್ಲಿ ಇದ್ದರೆ ಬಾಕಿ ಭಗವಂತ ರಾಮ ರಾಜ್ಯ ಸ್ಥಾಪನೆ ಮಾಡಿ ಏನು ಮಾಡೋಕ್ಕಾಗತ್ತೆ? ಅದರಿಂದ ಸತ್ಯುಗದಲ್ಲಿ ಭಗವಂತ ಸ್ಥಾಪನೆ ಮಾಡಿರೋ ರಾಜ್ಯದಲ್ಲಿ ರಾವಣನ ಗುಣಗಳು ಇರೋಲ್ಲ, ರಾವಣನೂ ಇರಲ್ಲ. ಬಾಬಾ ಕೋ ಕಿತ್ನಾ ಓನಾ रहता है. ಶಿವಬಾಬಾ ಅವ್ರಿಗೆ ಎಷ್ಟೊಂದು ಯೋಚನೆ ಇದೆ. ಹಮಾರೆ ಬಚ್ಚೆ ಸುಖಿ ರಹೆ. ನನ್ನ ಮಕ್ಕಳು ಎಲ್ಲರೂ ಸುಖವಾಗಿರಲಿ, ಈ ಮಾಯಿಂದನೇ ಇವರೆಲ್ಲ ದುಃಖಿ ಆಗಿರೋದು ಅಂತ ಬಾಬಾ ಅವ್ರಿಗೆ ಗೊತ್ತಿದೆ. ದನ್ ಇಕ್ಕಟ್ಟ ಕರ್ಕೆ ಬಚ್ಚೆ ಕೋ ದೇ ದೇತೆ ಹೈ ಕಿ ಸುಖಿ ರಹೆ. ಲೌಕಿಕದಲ್ಲಿ ಕೂಡ ತಂದೆ ಆಗಿರೋವಂಥವರು ಮಕ್ಕಳಿಗೆ ಕೊಟ್ಟು ಹೋಗ್ತಾರೆ, ನನ್ನ ಮಕ್ಕಳೆಲ್ಲ ಸುಖವಾಗಿ ಜೀವನ ಮಾಡಲಿ ಅಂತ. ಪರಂತು ಯಹಾ ತೋ ಐಸಾ ತೋ ಹೋ ನಹೀ ಸಕ್ತೆ ಹೈ. ಇಲ್ಲಿ ಆ ಥರ ಇಲ್ಲ. ಯಹ ತೋ ಹೈ ಹಿ ದುಃಖ ಕಿ ದುನಿಯಾ. ಈ ಕಲಿಯುಗದಲ್ಲಿ ಎಷ್ಟೇ ದುಡ್ಡು ಕೂಡಿಟ್ಟು ಹೋದರೂ ಕೂಡ ಅವ್ರು ಮತ್ತೆ ಎಲ್ಲ ದುಃಖಿಗಳಾಗ್ಬಿಡ್ತಾರೆ, ಪಾಪರಾಗ್ಬಿಡ್ತಾರೆ, ಏನೇನೋ ಆಗ್ಬಿಡ್ತಾರೆ. ಈ ಕಲಿಯುಗ ಆಗಿದೆ ದುಃಖಗಳ ಪ್ರಪಂಚ ಅಂತಾರೆ. यह बेहद का बाबा कहते तुम वहाँ ಜನ್ಮಾಂತರ के ಸುಖ ಭೋಗ್ತೆ ಆಯಂಗೆ. ಇಲ್ಲಿ ಬೇಹದ್ದಿನ ತಂದೆ ಹೇಳ್ತಾರೆ ನನಗಿಷ್ಟು ನಿಮಗೆ ಕೊಟ್ಟು ಹೋಗ್ತೀನಿ, ನೀವು ಜನ್ಮ ಜನ್ಮಾಂತರದಲ್ಲಿ ಸುಖದಲ್ಲೇ ಇರ್ತೀರಾ. ಅತಃ ಧನ್ ಮಿಲ್ ಜಾತಾ ಹೈ. ಸತ್ಯುಗದಲ್ಲಿ ಅಪಾರವಾಗಿರತಕ್ಕಂಥ ಸಂಪತ್ತು ಸಿಕ್ಕುತ್ತೆ. 21 ಜನ್ಮ ವಹಾ ಕೋಯಿ ದುಃಖ ನಹಿ ಹೋಗ. ಸತ್ಯುಗದಲ್ಲಿ 21 ಜನ್ಮಗಳು ದುಃಖ ಅನ್ನೋದೇ ಇರೋದಿಲ್ಲ. ದೇವಾಲ ನಹಿ ಮಾರೆಂಗೆ. ಅಲ್ಲಿ ನೀವು ದಿವಾಳಿ ಆಗೋದೇ ಇಲ್ಲ. यह बातें बुद्धि में धारणा कर अतीन्द्रिय आंतरिक बड़ी खुशी में रहना चाहिए.
ಬಾಬಾ ಹೇಳ್ತಕ್ಕಂಥ ಈ ಜ್ಞಾನದ ಟಾಪಿಕ್ಸ್ ಎಲ್ಲ ನೀವು ಧಾರಣೆ ಮಾಡಿ ಮಾಡಿ ಬುದ್ಧಿನಲ್ಲಿ ಆಂತರಿಕವಾದಂಥ ಖುಷಿಯಲ್ಲಿರಬೇಕು. ತುಮಾರ ಜ್ಞಾನ ಅವ್ರ ಯೋಗ ಸಾರ ಗುಪ್ತ ಹೇ. ನಿಮ್ಮ ಜ್ಞಾನ ಯೋಗ ಎರಡು ಏನಾಗಿದೆ, ಗುಪ್ತವಾಗಿದೆ. ಸ್ಥೂಲ್ ಹತಿಯಾರ್ ಆದಿ ಕುಚ್ ನಹಿ ಹೇ. ಬಾಬಾ ಸಮझाते ಯಹ ಹೈ ಹಿ ಜ್ಞಾನ ಕಾ ತಲ್ವಾರ್. ಸ್ಥೂಲವಾದಂಥ ಕತ್ತಿ ಗುರಾಣಿ ಇದೇನು ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ ಇಲ್ಲಿರುವಂಥದ್ದು ಜ್ಞಾನದ ಕತ್ತಿ. ಉನ್ಹೋನೆ ಫಿರ್ ಸ್ಥೂಲ್ ಹತಿಯಾರ ನಿಶಾನಿಯ ದೇವಿಯಂಕೋ ದೇ ದಿ ಹೇ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಸ್ಥೂಲ ಕತ್ತಿ ಗುರಾಣಿ ಇವೆಲ್ಲನೂ ಕೂಡ ದೇವಾನ್ ದೇವತೆಗಳಿಗೆ ತೋರಿಸ್ಬಿಟ್ಟಿದ್ದಾರೆ. ಶಾಸ್ತ್ರಾದಿ ಜೋ ಪಡ್ತೆ ಹೇ ವೇ ಲೋಗ್ ಕಭಿ ಭಿ ಐಸಾ ನಹೀ कहते कि ಜ್ಞಾನ ತಲ್ವಾರ್ ಹೇ. ಶಾಸ್ತ್ರಗಳು ಇದನ್ನೆಲ್ಲ ಏನು ಓದ್ತಾರೆ ಆ ಜನರು ಹೇಳ್ತಾರೆ ಇದು ಜ್ಞಾನದ ಕತ್ತಿಯಾಗಿದೆ ಅಂತ. ಜ್ಞಾನ ಖಡ್ಗ ಹೇ, ಇದು ಜ್ಞಾನದ ಖಡ್ಗ ಆಗಿದೆ. ಯಾ ಬೇಹದ್ ಕಾ ಬಾಪ್ ಬೈಟ್ ಸಮझाते. ಈ ಎಲ್ಲ ವಿಚಾರಗಳನ್ನು ಬೇಹದ್ದಿನ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ವ ಸಮಸ್ತೆ ಹೇ ಶಕ್ತಿ ಸೇನಾ ಜೋ ಜೀತ್ ಪಾಯಿ ಹೇ ವ ಜರೂರ್ ಕೋಯಿ ಹತಿಯಾರ್ ಹೋಂಗೆ. ಭಕ್ತಿ ಮಾರ್ಗದವ್ರಿಗೆ ಗೊತ್ತಿಲ್ಲ ಶಕ್ತಿ ಸೈನ್ಯ ವಿಜಯ ಪಡೆದಿದೆ ಅಂದರೆ ಅವ್ರ ಹತ್ರ ಯಾವುದೋ ಕತ್ತಿ ಗುರಾಣಿ ಇವೆಲ್ಲ ಇತ್ತು, ಆಯುಧಗಳೆಲ್ಲ ಇತ್ತು ಅಂತ ತಿಳ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಬಾಬಾ ಹೇಳ್ತಾ ಇರೋದು ಆಯುಧಗಳ ಪ್ರಶ್ನೆನೇ ಬರಲ್ಲ. ಬಾಬಾ ಹೇಳೋದು ಗುಣ ಅವಗುಣ, ಅವಗುಣಗಳ ಮೇಲೆ ವಿಜಯ ಪಡೆಯೋಕ್ಕೆ ಯೋಗ ಶಕ್ತಿ ಜ್ಞಾನ ಬಲ. ಇದು ಜ್ಞಾನದ್ದೇ ಅಸ್ತ್ರಶಸ್ತ್ರ ಅಲ್ಲಿ ಸ್ಥೂಲ ರೂಪ ಕೊಟ್ಬಿಟ್ಟಿದ್ದಾರೆ ಅಷ್ಟೆ. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನ ಖಡ್ಗ ಅಂತ. ಬಾಬಾ ಆಕಾರ ಯಸಬ್ ಬೂಲೆ ಬತಾತೆ. ಶಿವಬಾಬಾ ಬಂದು ಏನೆಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅದನ್ನು ತಿದ್ದುತ್ತಾ ಇದ್ದಾರೆ. ಯಹ ತುಮಾರ ಬಾತ್ ಬಹುತ್ ಡೇರ್ ಮನುಷ್ಯ ಸುನೇಂಗೆ. ನಿಮ್ಮ ಈ ಜ್ಞಾನದ ವಿಚಾರಗಳನ್ನು ಅನೇಕ ಜನರು ಕೇಳ್ತಾ ಇರ್ತಾರೆ. ವಿದ್ವಾನ್ ಆದಿ ಭಿ ಏಕ್ ದಿನ ಆಯಂಗೆ. ನೋಡಿ, ವಿದ್ವಾಂಸರು ಬರ್ತಾರಂತೆ ಮುಂದೆ ಜ್ಞಾನಕ್ಕೆ, ದೊಡ್ಡ ದೊಡ್ಡ ಪಂಡಿತರು ಬರ್ತಾರಂತೆ. ಬೇಹದ್ ಕಾ ಬಾಪ್ ಹೈನಾ, ಶಿವಬಾಬಾ ಬೇಹದ್ದಿನ ತಂದೆ ಆಗಿದ್ದಾರಲ್ಲ. ತುಮ್ ಬಚ್ಚೋಂ ಕೋ ಶ್ರೀಮತ್ ಪರ್ ಚಲನೆ ಕಾ ಭಿ ಕಲ್ಯಾಣ ಹೈ, ತಬ್ ದೇಹಾಭಿಮಾನ ಟೂಟೇಗ. ನೀವು ಮಕ್ಕಳು ಶ್ರೀಮತದಂತೆ ನಡೆದಾಗ ನಿಮ್ಮ ಕಲ್ಯಾಣ ಆಗುತ್ತೆ, ಆಗ ದೇಹಾಭಿಮಾನ ಎಲ್ಲ ಹೋಗುತ್ತೆ. ಇಸ್ಲಿಯೇ ಸಾಹುಕಾರ ಲೋಗ್ ಆತೆ ಹೇ ನಹಿ ಹೇ. ಅದರಿಂದ ದೊಡ್ಡ ದೊಡ್ಡ ಸಾಹುಕಾರರು ಬರೋದಿಲ್ಲ ಅಂತಾರೆ. ದೇಹಾಭಿಮಾನ ಹೋಗ್ಬಿಡುತ್ತಲ್ವ, ಅದಕ್ಕೆ ಅವರು ಬರೋದಿಲ್ಲ ಅಂತಾರೆ. ಇಸ್ಲಿಯೇ ಸಾಹುಕಾರ ಲೋಗ್ ಆತೆ ನಹಿ. ಅದರಿಂದ ಸಾಹುಕಾರ ಜನರು ಏನು ಮಾಡೋದಿಲ್ಲ, ಬರೋದಿಲ್ಲ. ಕೇತೆ ಹೇ ದೇಹ ಅಹಂಕಾರಕ್ಕೋ ಚೋಡೋ. ಇಲ್ಲಿ ಬಾಬಾ ಹೇಳ್ತಾರಲ್ಲ ದೇಹ ಅಹಂಕಾರ ಬಿಡಿ. ಅಚ್ಚೆ ಕಪಡ ಆದಿ ಕಾ ಭಿ ನಶಾ ರಹತಾ ಹೈ ನಾ. ಅವ್ರಿಗೆ ದೊಡ್ಡವ್ರಿಗೆ ತುಂಬ ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳೋದು ನಶೆ ಇರುತ್ತಲ್ಲ. ತುಮ್ ಅಭಿ ವನವಾಹ ಮೇ ಹೋನಾ, ಅಭಿ ಜೋ ಜಾತೆ ಹೋ ಸಸುರ್ ಘರ್. ಈಗ ನೀವು ವನವಾಸದಲ್ಲಿದ್ದೀರಿ, ಈಗ ನೀವು ಹೋಗ್ತೀರಿ ಇದಕ್ಕೆ ಸತ್ಯುಗಕ್ಕೆ. ವಹಾ ತುಮಕೋ ಬಹುತ್ ಜೇವರಾದಿ ಪೇನ್ ಆಗಿ. ಸತ್ಯುಗದಲ್ಲಿ ಹೋದ್ಮೇಲೆ ನಿಮಗೆ ಬೈ ತುಂಬ ಬೇಕಾದಷ್ಟು ಒಡವೆಗಳೆಲ್ಲ ಹಾಕ್ಕೋಬೇಕಾಗತ್ತೆ. ವಾ ಉಂಚ ಕಪಡ ನಹಿ ಪೆಹನ್ನೆ. ಇಲ್ಲಿ ನೀವು ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಡ್ರೆಸ್ಸುಗಳು, ಬೆಳ್ಳಿ ಬಂಗಾರ ವಸ್ತುಗಳು ಎಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಬಾಬಾ ಕೇತೆ ಬಿಲ್ಕುಲ್ ಸಿಂಪಲ್ ರಹನಾ ಹೈ. ಈ ಕಲಿಯುಗದ ಕೊನೆ ಟೈಮ್ನಲ್ಲಿ ಸಂಗಮಯುಗದಲ್ಲಿ ಸರಳ ಜೀವನ ಮಾಡಿ. ಜೈಸೆ ಕರ್ಮ ಮೈ ಕರ್ತಾ ಹೂँ, ಬಚ್ಚೋಂ ಕೋ ಭಿ ಸಾಧಾರಣ ರಹನಾ ಹೈ. ನೋಡಿ, ಬ್ರಹ್ಮ ಬಾಬಾ ಎಷ್ಟು ಸಿಂಪಲ್ ಆಗಿಬಿಟ್ರು, ಮಮ್ಮ ಎಷ್ಟು ಸಿಂಪಲ್ ಆಗಿಬಿಟ್ರು, ಅದೇ ಥರ ನೀವು ಕೂಡ ಸಾಧಾರಣವಾಗಿರಬೇಕು ಅಂತಾರೆ. ನಹಿ ತೋ ದೇಹಾಭಿಮಾನ ಆ ಜಾತಾ ಹೈ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ದೇಹಾಭಿಮಾನ ಬಂದ್ಬಿಡುತ್ತೆ. अब बहुत नुकसान कर देते हैं, तुम जानते हो हम ससुर घर जाते हैं. ಈಗ ಬಾಬಾ ಅವರು ಹೇಳ್ತಿದ್ದಾರೆ ನಿಮಗೆ ತುಂಬ ಲಾಸ್ ಆಗಿಬಿಡುತ್ತೆ. ನೀವು ತಿಳ್ಕೊಂಡಿದ್ದೀರಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಸತ್ಯುಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ವಹಾ ಹಮ್ಕೋ ಬಹುತ್ ಜೇವರ್ ಮಿಲೇಗ. ಅಲ್ಲಿ ಹಾಕ್ಕೊಳ್ಳೋಕ್ಕೆ ಬೇಕಾದಷ್ಟು ಒಡವೆಗಳೆಲ್ಲ ಸಿಗುತ್ತೆ ಅಂತಾರೆ. ಯಹಾ ತೋ ತುಮಕೋ ಜೇವರಾದಿ ನಹಿ ಪೆಹನ್ನ ಹೈ. ಇಲ್ಲಿ ನೀವು ಒಡವೆಗಳನ್ನೆಲ್ಲ ಹಾಕ್ಕೋಬೇಡಿ. ಆಜ್ಕಲ್ ಚೋರಿ ಕಾವಿ ಆದಿ ಕಿತ್ನಾ ಹೈ. ಇವತ್ತು ಕಳ್ತನೂ ಜಾಸ್ತಿ ಆಗ್ತಿರುತ್ತೆ. ರಾಸ್ತೆ ಮೇ ಡಾಕು ಲೂಟ್ ಲೇತೆ. ಎಷ್ಟೋ ಜನ ಸರಗಳರು ಇದ್ದಾರೆ, ದಾರಿನಲ್ಲೇ ಎಷ್ಟೋ ಜನರದ್ದು ಬೆಳ್ಳಿ ಬಂಗಾರ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ದಿನ ಪ್ರತಿದಿನ ಹಂಗಾಮಾದಿ ಜಾಸ್ತಿ ಬಡ್ತಾ ಜಾಯೇಗಾ. ಈ ರೀತಿ ಗಲಾಟೆಗಳು ಎಲ್ಲ ಜಾಸ್ತಿ ಆಗ್ತಾ ಹೋಗ್ತವೆ. ಇಸ್ಲಿಯೇ ಬಾಬಾ ಕೇತೆ ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಅದರಿಂದನೇ ಬಾಬಾ ಹೇಳ್ತಾ ಇರೋದು, ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನಪು ಮಾಡಿ. ದೇಹಾಭಿಮಾನ ಮೇ ಆನೆ ಸೆ ಬಾಬಾ ಕೋ ಭೂಲ್ ಜಾಯೆಂಗೆ. ದೇಹಾಭಿಮಾನದಲ್ಲಿ ಬಂದುಬಿಟ್ಟಾಗ ನಿಮಗೆ ಬಾಬಾವನ್ನು ಮರೆತು ಹೋಗ್ಬಿಡ್ತೀರಾ. ಫಿರ್ ಕಭಿ ಭಕ್ತಿ ಮಾರ್ಗ ಮೇ ಮೆಹನತ್ ನಹಿ ಮಿಲ್ತಿ ಹೈ. ನಂತರ ಭಕ್ತಿ ಮಾರ್ಗದಲ್ಲಿ ನಿಮಗೇನು ಕಷ್ಟ ಸಿಗೋದಿಲ್ಲ. ಅಭಿ ತುಮ್ ಸಂಗಮ ಯುಗ್ ಪರ್ ಹೋ, ತುಮ್ ಜಾನ್ತೆ ಹೋ ಬಾಬಾ ಆತೆ ಹಿ ಹೈ ಪುರುಷೋತ್ತಮ ಸಂಗಮ ಯುಗ್ ಪರ್. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ತಂದೆ ಬಂದಿದ್ದಾರೆ
ಪುರುಷೋತ್ತಮ ಸಂಗಮ ಯುಗದಲ್ಲಿ ಲಡಾಯಿ ಬಿ ಜರೂರ್ ಹೋಗಿ, ಅವಶ್ಯಕವಾಗಿ ಯುದ್ಧಗಳು ಕೂಡ ಆಗ್ತಾ ಇರುತ್ತೆ. ಅಟಾಮಿಕ್ಸ್ ಬಾಂಬ್ಸ್ ಆದಿ ಬಿ ಖೂಬ್ ಬನಾತೆ ರಹತೆ ಹೈ. ಅಣು ಯುದ್ಧಗಳನ್ನು ಬೇಕಾದಷ್ಟು ಮಾಡ್ತಾ ಇರ್ತಾರೆ. ಕಿತ್ನಾ ಬಿ ಮಾತಾ ಮಾರೋ ಯ ಬಂದ್ ಹೋ ಜಾಯೆ ಪರಂತು ಐಸಾ ನೈ ಹೋ ಸಕ್ತಾ ಹೈ. ನೀವೆಷ್ಟೇ ತಲೆ ಚೆಚ್ಕೋಬಹುದು, ಯಾರಾದರೂ ಎಷ್ಟೇ ಹೇಳ್ಬೋದು, ಬಾಂಬ್ಗಳು ನಿಲ್ಲಿಸೋದಿಲ್ಲ ಅಂತಾರೆ, ತಯಾರು ಮಾಡ್ತಾನೆ ಇರ್ತಾರೆ. ಡ್ರಾಮಾ ಮೇ ನೋಡಿ, ಇದೆಲ್ಲ ಮಾಡೋದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಸಮಜಾನೆ ಸೆ ಬಿ ಸಮಜೆಂಗೆ ನೀ, ಯಾರಾದರೂ ಹೇಳಿದ್ರೂ ತಿಳ್ಕೊಳ್ಳೋದಿಲ್ಲ. ಮೃತ್ಯು ಹೋನಾ ಹಿ ಹೈ, ಬಂದ್ ಕೇಸೆ ಹೋ. ಎಲ್ಲರದು ಮೃತ್ಯು ಆಗಲೇಬೇಕು, ಕಲಿಯುಗ ಎಂಡ್ ಆಗಲೇಬೇಕು, ಸತ್ಯುಗ ಹುಟ್ಟಲೇಬೇಕು, ಬಂದ್ ಹೆಂಗೆ ಮಾಡ್ಲಿಕ್ಕಾಗತ್ತೆ? ಸಮಸ್ತೆ ಬಂದ್ ನಹಿ ಕರೆಂಗೆ ತಿಳ್ಕೊತಾರೆ ಅವರು ಕೂಡ. ನಾವು ಬಂದ್ ಮಾಡೋಕ್ಕಾಗಲ್ಲ. ಡ್ರಾಮಾ ಮೇನೂಂದ ಯಾದವ್ ಅವ್ರ ಕೌರವಂಕ ಕಲಾಸ್ ಹೋನಾ ಹಿ ಹೈ. ಯಾದವರು ಕೌರವರು ಕಲಾಸ್ ಆಗಲೇಬೇಕಾಗಿದೆ. ಯಾದವ್ ಹೈ ಯುರೋಪ್ ವಾಸಿ. ಯಾದವರು ಅಂತ ಬಾಬಾ ಹೇಳೋದು ಯುರೋಪಿಯನ್ನರಿಗೆ. ಉನೋಂಕ ಸೈನ್ಸ್ ಗಮಂಡಿ ಹೈ, ಅವ್ರಿಗೆ ವಿಜ್ಞಾನದ ಹಮ್ಮಿದೆ. ಉನ್ಸೆ ವಿನಾಶ್ ಹೋನಾ ಹೈ, ಅವರಿಂದ ವಿನಾಶ ಆಗಲೇಬೇಕು. ಫಿರ್ ಜೀತ್ ಹೋತಿ ಹೈ ಸೈಲೆನ್ಸ್ ಗಮಂಡ್ ಕಿ. ವಿಜಯ ಪಡೆಯುವಂಥದ್ದು ಯಾರ್ದು? ಶಾಂತಿಯ ಶಕ್ತಿ ಇದು. ತುಮಕೋ ಶಾಂತಿ ಗಮಂಡ್ ಮೇ ರಾನಾ ಹೈ, ಶಾಂತ ಸ್ವರೂಪ್ ರಹನಾ ಹೈ. ನೀವು ಶಾಂತಿಯ ಅಭಿಮಾನದಲ್ಲಿರಬೇಕು, ಶಾಂತ ಸ್ವರೂಪರಾಗಿರಬೇಕು. ಸಿಕ್ಕಾಯ ಜಾತಾ ಹೈನ, ಇದನ್ನು ಬಾಬಾ ಕಲಿಸ್ತಾರಲ್ಲ. ಬಾಬಾಕೋ ಯಾದ್ ಕರೋ ಡೆಡ್ ಸೈಲೆನ್ಸ್. ತಂದೆನ ನೆನಪು ಮಾಡ್ತಾ ಇರಿ, ಮೌನವಾಗಿರಿ, ಸೈಲೆನ್ಸ್ ಆಗಿರಿ. हम आत्मा है, शरीर से न्यारी है, शरीर छोड़ने के लिए जैसे हम पुरुषार्थ करते हैं. ನಾವು ಆತ್ಮ ಆಗಿದ್ದೀವಿ, ಶರೀರದಿಂದ ನ್ಯಾರ ಆಗಿದ್ದೇವೆ. ಶರೀರನ್ನು ಬಿಟ್ಟಾಗ ಈಗ ನಮಗೆ ಬಾಬಾ ಹೇಳ್ತಾರೆ ಇದಕ್ಕೂ ಪುರುಷಾರ್ಥ ಮಾಡಬೇಕಾಗುತ್ತೆ. ಐಸಾ ಕವಿ ಕೊಯ್ ಶರೀರ ಚೋಡ್ನೆ ಕೆ ಲಿಯೆ ಪುರುಷಾರ್ಥ ಕರ್ತೆ ಕ್ಯಾ? ಈ ರೀತಿ ಯಾರಾದರೂ ಶರೀರ ಬಿಡ್ಲಿಕ್ಕೆ ಪುರುಷಾರ್ಥ ಮಾಡ್ತಾರೇನು? ಸಾರಿ ದುನಿಯಾ ढूंढ कर आओ कोई भी है जो बोले हम आत्मा है, तुमको शरीर छोड़ जाना है. ಇಡೀ ಪ್ರಪಂಚದಲ್ಲಿ ಹುಡ್ಕೊಂಡು ಬನ್ನಿ, ಯಾರಿಗೂ ಗೊತ್ತೇ ಇಲ್ಲ ನಾವೊಂದು ಆತ್ಮ ಆಗಿದ್ದೀವಿ, ಈಗ ಶರೀರ ಬಿಟ್ಟು ಹೋಗಬೇಕು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಪವಿತ್ರ ಬನೋ ನಹಿ, ಫಿರ್ ಸಜಾಯೇ ಕಾನಿ ಪಡೆಂಗೆ. ಪವಿತ್ರರಾಗಬೇಕು, ಆಗಲಿಲ್ಲ ಅಂದರೆ ಶಿಕ್ಷೆ ಅನುಭವಿಸ್ಬೇಕು. ಸಜಾ ಕೌನ್ ಕಾತೆ ಹೈ? ಆತ್ಮ. ಶಿಕ್ಷೆ ಅನುಭವಿಸೋದು ಯಾವುದು? ಆತ್ಮ. ಉಸ್ ಸಮಯ ಸಾಕ್ಷಾತ್ಕಾರ ಹೋತಾ ಹೈ, ತುಮ್ನೆ ಭಿ ಯಹ ಪಾಪ್ ಕಿಯಾ. ಆ ಸಮಯದಲ್ಲಿ ಸಾಕ್ಷಾತ್ಕಾರಗಳಾಗುತ್ತೆ, ನೀನು ಈ ರೀತಿ ಪಾಪ ಮಾಡಿಬಿಟ್ಟೆ, ಖಾವೋ ಸಜಾ. ಉಸ್ ಸಮಯ ಫೀಲ್ ಹೋತಾ ಹೈ. ಶಿಕ್ಷೆ ಅನುಭವಿಸುವಂತೆ ಬಿಟ್ಟು ಇದಾಗುತ್ತೆ, ಆವಾಗ ಫೀಲಿಂಗ್ಸು ಆಗುತ್ತೆ. ಜೈಸೆ ಜನ್ಮ ಜನ್ಮಾಂತರ ಕಾ ಸಜಾ ಮಿಲ್ತಾ ಹೈ, ಜನ್ಮ ಜನ್ಮಾಂತರದ ಶಿಕ್ಷೆಗಳು ಸಿಕ್ಕುತ್ತೆ. ಇತನೇ ದುಃಖ ಭೋಗ್ನ ಬಾಕಿ ಸುಖ ಬ್ಯಾಲೆನ್ಸ್ ರಕ್ಕಾ ಕ್ಯಾ ರಹಾ. ಇಷ್ಟೊಂದು ದುಃಖ ಅನುಭವಿಸ್ತಾರೆ, ಬಾಕಿ ಸುಖದ ಬ್ಯಾಲೆನ್ಸ್ ಎಲ್ಲಿದೆ? ಬಾಬಾ ಕೇತೆ ಅಭಿ ಕೋಯಿ ಪಾಪ ಕರ್ಮ ನಹಿ ಕರೋ. ಈಗ ತಂದೆ ಹೇಳ್ತಾರೆ ಯಾವುದೇ ಪಾಪಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅಪ್ನಾ ರಿಜಿಸ್ಟರ್ ರಕ್ಕೋ, ಹರ್ ಏಕ ಸ್ಕೂಲ್ ಮೇ ಚಾಲ್ ಚಲನ್ ಕಾ ಭಿ ರಿಜಿಸ್ಟರ್ ರಕ್ಕೋ. ಪ್ರತಿಯೊಬ್ಬರು ಶಾಲೆಯಲ್ಲಿ ನಡವಳಿಕೆ ಬಗ್ಗೆ ರಿಜಿಸ್ಟರ್ ಇಟ್ಕೊಳ್ಳಿ. ಎಜುಕೇಷನ್ ಮಿನಿಸ್ಟರ್ ಬಿ ಕಹೆಂಗೆ ಭಾರತ್ ಕಾ ಕ್ಯಾರೆಕ್ಟರ್ ಠೀಕ್ ನಹಿ. ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ ಇವತ್ತು ಭಾರತ ದೇಶದ ನಡವಳಿಕೆಗಳು ಜನದ್ದು ಸರಿ ಇಲ್ಲ. ಕಹೆಂಗೆ ಬೋಲೋ ಹಮ್ ಯ ಲಕ್ಷ್ಮೀ ನಾರಾಯಣ್ ಕಾ ಕ್ಯಾರೆಕ್ಟರ್ಸ್ ಬನಾತೆ ಹೈ. ನೀವು ಹೇಳಿ ನಾವು ಈ ಲಕ್ಷ್ಮೀನಾರಾಯಣರ ಕ್ಯಾರೆಕ್ಟರ್ಸ್ನ ತರ್ತಾ ಇದ್ದೀವಿ. ಯಹ ಲಕ್ಷ್ಮೀನಾರಾಯಣ ಕಾ ಚಿತ್ರ ತೋ ಸದಾ ಸಾಥ್ ಮೇ ಹೋನಾ ಚಾಹಿಯೆ. ಯಾವಾಗಲೂ ನಿಮ್ಮ ಹತ್ರ ಲಕ್ಷ್ಮೀನಾರಾಯಣ ಚಿತ್ರ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತಾರೆ. ಯಹ ಹೈ ಏಮ್ ಆಬ್ಜೆಕ್ಟ್. ಇದೇನಾಗಿದೆ? ಗುರಿ ಮತ್ತು ಉದ್ದೇಶ. हम ऐसा बनते हैं इस आदि सनातन देवी देवता धर्म की हम स्थापना कर रहे श्रीमत पर. ಈಗ ನಾವು ಈ ರೀತಿ ಆಗ್ತಾ ಇದ್ದೀವಿ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನಾ ಕಾರ್ಯ ಅನ್ನೋದು ನಡೀತಾ ಇದೆ ಶ್ರೀಮತದ ಆಧಾರದ ಮೇಲೆ. ವಹಾ ಚಾಲ್ ಚಲನ್ ಸುಧರ್ತಾ ಜಾತಾ ಹೈ. ಅಲ್ಲಿ ನಡವಳಿಕೆಗಳು ಎಲ್ಲ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ. ತುಮಾರ ವಹಾ ಕಚಹರಿ ಬಿ ಹೋತಾ ಹೈ. ಅಲ್ಲಿ ನಿಮ್ಮದು ಕಚೇರಿ ಕೂಡ ಇರುತ್ತೆ. सब सेंटर्स पर बच्चों का कचहरी करनी है. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಮಕ್ಕಳು ಕಚೇರಿಗಳನ್ನು ಮಾಡಬೇಕಾಗಿದೆ. ರೋಜ್ ಬೋಲೋ ಚಾರ್ಟ್ ರಕ್ಕೋ ಸುಧಾರ್ ಹೋಗ. ಪ್ರತಿನಿತ್ಯ ನೀವು ಹೇಳಿ, ಚಾರ್ಟ್ ಇಡಿ, ಆಗ ನೀವು ಸುಧಾರಣೆ ಹಾಕ್ತೀರಾ. ಕಿಸ್ಕಾ ತಕ್ದೀರ್ ಮೇ ನಹಿ ಹೈ ಫಿರ್ ಸುಸ್ತಿ ಕರ್ ಲೇತೆ ಹೈ. ಕೆಲವರಿಗೆ ಇದು ಅದೃಷ್ಟದಲ್ಲಿ ಇಲ್ಲ ಅಂದರೆ ಸುಸ್ತು ಮಾಡ್ತಿರ್ತಾರೆ. ಚಾರ್ಟ್ ರಕ್ನ ಬಡ ಅಚ್ಚಾ ಹೈ. ಚಾರ್ಟ್ ಇಡೋ ಅಂಥದ್ದು ತುಂಬ ಒಳ್ಳೆಯದು. तुम जानते हो मिस 84 का चक्र को जानने से ಚಕ್ರವರ್ತಿ ರಾಜ ಬನ್ ಜಾತೆ. ನಿಮಗೂ ಗೊತ್ತಿದೆ, ನಾವು ಈಗ 84 ಚಕ್ರ ತಿಳ್ಕೊಂಡಾಗ ಚಕ್ರವರ್ತಿ ರಾಜರು ಹಾಕ್ತೀವಿ. ಕಿತ್ನಿ ಸಹಜ ಅವ್ರ ಫಿರ್ ಪವಿತ್ರ ಬಿ ಬನ್ನ. ಜ್ಞಾನ ಎಷ್ಟು ಈಸಿ ಇದೆ,
ಇದರಲ್ಲಿ ನೀವು ಪವಿತ್ರರೂ ಆಗಬೇಕು. ಯಾದ್ ಕಾ ಯಾತ್ರಾ ಕಾ ಚಾರ್ಟ್ ರಕ್ಕೋ, ನೆನಪಿನ ಯಾತ್ರೆ ಅದು, ಚಾರ್ಟ್ ಇಡಿ. ಇಸ್ಮೇ ತುಮಕೋ ಬಹುತ್ ಫಾಯ್ದಾ ಹೈ, ಇದರಲ್ಲಿ ನಿಮಗೆ ತುಂಬ ಏನಿದೆ ಬೆನಿಫಿಟ್ ಇದೆ. ನೋಟ್ಬುಕ್ ನಹಿ ನಿಕ್ಲಾ ತೋ ಸಮझो ಬಾಬಾ ಕೋ ಯಾದ್ ನಹಿ ಕಿಯಾ. ಈಗ ನೋಟ್ಬುಕ್ ಇಲ್ಲ ಅಂತಂದರೆ ತಿಳ್ಕೊಳ್ಳಿ ಬಾಬಾ ಅವ್ರು ನೆನಪು ಮಾಡಿಲ್ಲ. ನೋಟ್ಬುಕ್ ಸದಾ ಸಾಥ್ ಮೇ ರಕ್ಕೋ, ನೋಟ್ಬುಕ್ ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳಿ. ಅಪ್ನಾ ಚಾರ್ಟ್ ದೇಕೋ ಕಿತ್ತನಾ ಸಮಯ ಬಾಬಾ ಕಾ ಯಾದ್ ಕಿಯಾ, ನಿಮ್ಮ ಚಾರ್ಟನ್ನು ನೋಡ್ಕೊಳ್ಳಿ, ಎಷ್ಟು ಸಮಯ ಬಾಬಾ ನೆನಪು ಮಾಡಿದ್ವಿ. ಯಾದ್ ಬಿಗರ್ ಊಂಚ್ ಪದ ಉತ್ತರ ನಾ ಸಕೆ, ನೆನಪು ಮಾಡಿದಿರಾ ಉನ್ನತವಾದಂಥ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಟ್ ಉತರ್ನೆ ಕೆ ಲಿಯೆ ಚೀಝೋं को ಗಾಸ್ಲೆಟ್ ಮೇ ಡಾಲ್ತೆ ಏನಾ, ತುಕ್ಕನ್ನು ಬಿಟ್ಟಾಕ್ಲಿಕ್ಕೋಸ್ಕರ ವಸ್ತುವನ್ನು ಏನು ಮಾಡ್ತಾರೆ, ಸೀಮೆ ಎಣ್ಣೆಲ್ಲಿ ಅದ್ದುತ್ತಾರಲ್ಲ. ಕರ್ಮ್ ಕರ್ತೆ ಹುಯೇ ಭಿ ಬಾಬಾ ಕೋ ಯಾದ್ ಕರ್ನಾ ಹೇ, ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಬಾಬಾ ಅವ್ರು ನೆನಪು ಮಾಡ್ತಾ ಇರಬೇಕು. ಪುರುಷಾರ್ಥ ಕಾ ಫಲ್ ಮಿಲ್ ಜಾಯೇಗಾ, ಪುರುಷಾರ್ಥ ಮಾಡೋದ್ರಿಂದ ಪದವಿನೂ ಸಿಗುತ್ತೆ. ಮೆಹನತ್ ಐನ ಐಸಾ ಹಿ ತೋಡಿ ತಾಜ್ ರಖ್ ದೇಂಗೆ ಸಿರ್ ಪರ್, ಸುಮ್ಮನೆ ಹಂಗೆ ಕಿರೀಟ ಇಟ್ಬಿಡ್ತಾರ ತಲೆ ಮೇಲೆ? ಇಲ್ಲ. ಬಾಬಾ ಇತನಾ ಉಂಚ್ ಪದ ಪಾತೆ ಹೇ ಕುಚ್ ತೋ ಮೆಹನತ್ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಇಷ್ಟು ಒಳ್ಳೆ ಪದವಿಗೆ ಹೋಗ್ತಾ ಇದ್ದೀರಿ ಅಂದರೆ ಪರಿಶ್ರಮ ಪಡಬೇಕಲ್ಲ. ಇಸ್ಮೇ ಹಾತ್ ಪಾವ್ ಆದಿ ಕುಚ್ ಭಿ ನಹಿ ಚಲಾನೆ ಹೇ, ಪढ़ाई तो बिल्कुल ईजी है. बुद्धि में शिव बाबा से ब्रह्मा बाबा द्वारा हम यह बन रहे. ಈಗ ನಿಮಗೆ ಕೈ ಕಾಲೇನೋ ಅಲಗಾಡಿಸೋ ಅಷ್ಟಿಲ್ಲ, ವಿದ್ಯೆ ತುಂಬ ಸಹಜವಾಗಿದೆ, ಬುದ್ಧಿನಲ್ಲಿದೆ. ನಾವು ಶಿವಬಾಬಾ ಅವರಿಂದ ಬ್ರಹ್ಮಬಾಬಾ ಮುಖಾಂತರ ಓದ್ತಾ ಇದ್ದೀವಿ, ಈ ಥರ ಆಗ್ತಾ ಇದ್ದೀವಿ. ವಹಾ ಭಿ ಜಾತೆ ಹೋ ಫಿರ್ ಬ್ಯಾಡ್ಜ್ ಪಡಾ ರಹೆ, ನೀವು ಅಂತ ಯುಗಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಯಾವಾಗಲೂ ನೀವು ಬ್ಯಾಡ್ಜ್ ಹಾಕ್ಕೊಂಡೇ ಇರಿ ಅಂತಾರೆ. ಕಹಾ ಭಿ ಜಾತೆ ಹೋ ತೋ ಬ್ಯಾಡ್ಜ್ ಪಡಾ ರಹೆ, ಬೋಲೋ ವಾಸ್ತವ ಮೇ ಕೋಟ್ ಆಫ್ ಆರ್ಮ್ಸ್ ಯಹ ಹೈ, ಹೇಳಿ ಯಾವಾಗಲೂ ಕೂಡ ಇದು ನಮ್ಮದು ಸಿಂಬಲ್. ಸಮझाने ಭಿ ಬಡ ಅಥಾರಿಟಿ चाहिए, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ನಿಮಗೆ ಅಧಿಕಾರ ಬೇಕು. ಬಹುತ್ ಮೀಠಾಪನ್ಸೆ ಸಮझाना, ತುಂಬ ಮಧುರವಾಗಿ ನೀವು ಹೇಳಬೇಕು. ಕೋರ್ಟ್ ಆಫ್ ಆರ್ಮ್ಸ್ ಪರ್ ಸಮझाना है, ಈ ಬ್ಯಾಡ್ಜ್ ಬಗ್ಗೆ ತಿಳಿಸಿ. ಪ್ರೀತ್ ಬುದ್ಧಿ और ವಿಪರೀತ ಬುದ್ಧಿ ಕಿಸ್ಕೋ ಕಹಾ ಜಾತಾ है, ತುಮ್ ಬಾಬಾ ಕೋ ಜಾನ್ತೆ ಹೋ. ಪ್ರೀತಿ ಬುದ್ಧಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ವಿಪರೀತ ಬುದ್ಧಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಾ. ಲೌಕಿಕ ಬಾಪ್ ಕೋ ತೋ ಗಾಡ್ ನಹಿ ಕಹೆಂಗೆ, ಲೌಕಿಕದಲ್ಲಿ ಅಪ್ಪನಿಗೆ ಗಾಡ್ ಅಂತ ಹೇಳೋದಿಲ್ಲ. ಯಹ ಬೇಹದ್ ಕಾ ಬಾಬಾ ಹಿ ಪತಿತ ಪಾವನ ಹೇ, ಸುಖ ಸಾಗರ. ಇಲ್ಲಿ ಬೇಹದ್ದಿನ ತಂದೆ ಪತಿತ ಪಾವನನೂ ಆಗಿದ್ದಾರೆ, ಸುಖದ ಸಾಗರನೂ ಆಗಿದ್ದಾರೆ. ಉನ್ಸೆ ಹಿ ಸುಖ ಗನೇರಿ ಮಿಲ್ತಾ ಹೇ, ಅವರಿಂದ ನಮಗೆ ಅಪಾರವಾದಂಥ ಸುಖ ಅನ್ನೋದು ಸಿಕ್ಕುತ್ತೆ. अज्ञान काल में समझते माँ बाप सुख देते हैं, ससुर घर भेज देते हैं. ಲೌಕಿಕದಲ್ಲಿ ಅಜ್ಞಾನ ಕಾಲದಲ್ಲಿ ಅಪ್ಪ ಸುಖ ಕೊಡ್ತಾರೆ, ಅಮ್ಮ ಸುಖ ಕೊಡ್ತಾರೆ, ಆಮೇಲೆ ಅತ್ತೆ ಮನೆ ಕಳಿಸಿಬಿಡ್ತಾರೆ. ಅವು ತುಮಾರ ಬೇಹದ್ ಕ ಸಸುರ್ ಘರ್, ಸತ್ಯುಗ ನಿಮ್ಮದು ಬೇಹದ್ದಿನ ಸ್ವರ್ಗ, ಅತ್ತೆ ಮನೆ ಇದ್ದಂಗೆ. ಯಹ ಹದ್ ಕ, ಇಲ್ಲಿರೋದು ಹದ್ದಿಂದು, ಅದು ಹದ್ದಿಂದೆ. ಯಾ ಮಾ ಬಾಪ್ ಕರ್ಕೆ 5-7 लाख करोड़ ದೇಂಗೆ. ಲೌಕಿಕದಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ, 5 ಅಥವಾ 7 ಲಕ್ಷ ಕೊಟ್ಟು ಕಳಿಸ್ಬೋದು, ಅಥವಾ ಕೋಟಿನೇ ಕೊಡ್ಬೋದು ಕೆಲವ್ರ ಮನೆಯಲ್ಲಿ. ತುಮಾರ ತೋ ಬಾಬಾನೇ ನಾಮ್ ರಕ್ಕಾ ಹೇ ಪದ್ಮಾ ಪದ್ಮಪತಿ ಬನ್ನೆ ವಾಲೆ ಬಚ್ಚೆ. ಇಲ್ಲಿ ಶಿವಬಾಬಾ ನಿಮಗೆ ಹೆಸರು ಕೊಟ್ಟಿದ್ದಾರೆ, ನೀವು ಪದ್ಮಾ ಪದ್ಮಪತಿಗಳು ಆಗುವಂಥ ಮಕ್ಕಳು. ವಹಾ ತೋ ಪೈಸೆ ಕಿ ಬಾತ್ ಹಿ ನಹಿ, ಅಲ್ಲಿ ನಿಮಗೆ ಹಣದ ಪ್ರಶ್ನೆನೇ ಬರೋದಿಲ್ಲ. ಸಬ್ ಕುಚ್ ಮಿಲ್ ಜಾತಾ ಹೇ, ಬಡೇ ಅಚ್ಚೆ ಮೆಹಲ್ ಹೋತೆ ಹೇ, ನಿಮ್ಗೆಲ್ಲವೂ ಸಿಕ್ಕುತ್ತೆ. ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಮಹಲ್ಗಳು ಇರುತ್ತೆ. ಜನ್ಮಾಂತರ ಕೆ ಲಿಯೆ ತುಮಕೋ ಮೆಹಲ್ ಮಿಲ್ ಜಾತೆ ಹೇ. ಸತ್ಯುಗದಲ್ಲಿ ನಿಮ್ಮ ಹತ್ರ ಜನ್ಮಾಂತರಕ್ಕೋಸ್ಕರ ಮೆಹಲ್ಗಳು ಸಿಗುತ್ತೆ. ಸುಧಾಮ ಕಾ ಮಿಸಾಲ್ ಐನ, ಚಾವಲ್ ಮುಟ್ಟಿ ಸುನಾ ತೋ ವಹಾ ಭಿ ಲೇ ಆತೆ ಹೇ. ಭಕ್ತಿ ಮಾರ್ಗದಲ್ಲಿ ಇಡೀ ಅವಲಕ್ಕಿದು ಬಗ್ಗೆ ಗಾಯನ ಇದೆಯಲ್ಲ, ಸುಧಾಮನ ಹೆಸರು ಇದೆಯಲ್ವಾ, ಹಂಗೆ ಇಲ್ಲಿ ಕೂಡ ಕೆಲವರು ಸೆಂಟ್ರಿಗೆ ಅವಲಕ್ಕಿ ಎಲ್ಲ ತೊಗೊಂಡು ಬರ್ತಾರೆ. अब चावल रुक तोड़ी रखे खाएंगे, ಒಣಗಿರೋಂಥ ಅವಲಕ್ಕಿನ ತಿನ್ನೋಕ್ಕಾಗುತ್ತಾ? तो उनको साथ कुछ मसाला आदि भी ले आते हैं. ಬರೀ ಇಡೀ ಅವಲಕ್ಕಿಲಿ ಹೆಂಗೆ ತಿಂತಾರೆ ಬಾಬನ ಮಕ್ಕಳು ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲೇ ಬೇರೆ ಪದಾರ್ಥಗಳನ್ನು ತರ್ತಾರೆ. तो उनका साथ कुछ मसाला आदि ले आते, कितना प्रेम से ले आते हैं. ಎಷ್ಟೊಂದು ಪ್ರೀತಿಯಿಂದ ಮಾತೆಯರು ಬಾಬಾ ಅವ್ರಿಗೆ ತೊಗೊಂಡು ಬರ್ತಾರೆ. ಬಾಬಾ ತೋ ಹಮ್ಕೋ ಜನ್ಮಾಂತರ ಕೆ ಲಿಯೆ ದೇಂಗೆ, ಇಸ್ಲಿಯೆ ಕಹಾ ಜಾತಾ ಹೈ ದಾತ. ಬಾಬಾ ಅವರು ನಮಗೆ ಜನ್ಮಾಂತರಕ್ಕೋಸ್ಕರ ಕೊಡ್ತಾರೆ, ಅವರು ದಾತ ಆಗಿದ್ದಾರೆ ಅಂತ ಮಾತೆಯರು ತಿಳ್ಕೊತಾರೆ. ಒಂದ್ಸಲ ಬಾಬಾ ಅವರು ಮಾತೆಯರು ನೆನೆಸ್ಕೊಂಡ್ರು ಈ ವಿಷಯದಲ್ಲೇ.
ಕೆಲವು ಸೆಂಟ್ರ್ಗಳು ಅವಾಗ ನಡೆಯೋದು ಕಷ್ಟ ಇತ್ತು, ಮಾತೆಯರು ಒಂದೊಂದು ಪಟ್ಟಣ ತೆಗೆದು ಮನೇಲಿ ಇಟ್ಟು ಎಲ್ಲ ಬಾಬಾ ಅವ್ರ ಯಜ್ಞ ಕೊಡ್ತಾಯಿದ್ರು ಅಂತ. ಭಕ್ತಿ ಮಾರ್ಗ में तुम ईश्वर अर्थ देते हो अल्पकाल के लिए, दूसरा जन्म में मिल जाता है. ಭಕ್ತಿ ಮಾರ್ಗದಲ್ಲೇ ನೀವು ಅರ್ಧ ಕಲ್ಪದಿಂದ ಕೊಡ್ತಾ ಬಂದಿದ್ದೀರಿ, ಮುಂದಿನ ಜನ್ಮಗಳಲ್ಲಿ ಪಡಿತಾ ಬಂದಿದ್ದೀರಿ. कोई गरीब को देते हैं, कोई कॉलेज बनाते हैं, दूसरा जन्म में पढ़ाई का दान मिलता है. ಕೆಲವ್ರು ಏನು ಮಾಡ್ತಾರೆ, ಬಡವ್ರಿಗೆ ಕೊಡ್ತಾರೆ, ಕೆಲವ್ರು ಕಾಲೇಜುಗಳು ಮಾಡಿಸ್ತಾರೆ, ಕೆಲವ್ರು ಮುಂದಿನ ಜನ್ಮಕ್ಕೆ ವಿದ್ಯೆ ದಾನ ಮಾಡ್ತಾರೆ. ಧರ್ಮಶಾಲಾ ಬನಾತೆ ಹೇ ತೋ ಮಕಾನ್ ಮಿಲ್ತಾ है ना, ಧರ್ಮಶಾಲೆ ಇದೆಲ್ಲ ಕಟ್ಟಿಸ್ತಾರೆ ಅಂದರೆ ಮನೆಗಳು ಸಿಗುತ್ತಲ್ಲ. ಕ್ಯೋಂಕಿ ಧರ್ಮಶಾಲಾ ಮೇ ಬಹುತ್ ಆಕರ್ ಸುಖ ಪಾತೆ, ಯಾಕೆಂದರೆ ಧರ್ಮಶಾಲೆಗಳಲ್ಲಿ ತುಂಬ ಜನ ಬಂದು ಸುಖವನ್ನು ಪಡೀತಾರೆ. या तो जन्म जन्मांतर की बात है, तुम जानते हो शिव बाबा का जो देते हैं वो हमारे ही काम में लगाते हैं ना. ಇದು ನೀವು ತಿಳ್ಕೊಂಡಿದ್ದೀರಿ, ಶಿವಬಾಬಾ ನಮಗೇನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಮಗೆ ಜನ್ಮ ಜನ್ಮಾಂತರಕ್ಕೆ ರಿಟರ್ನ್ ಕೊಡ್ತಾರಲ್ಲ. ಶಿವಬಾಬಾ ಅಪ್ನಾ ಪಾಸ್ ರಖತೆ ನಹೀ ಹೈ, ಶಿವಬಾಬಾ ಅವ್ರ ಹತ್ರ ಏನೂ ಇಟ್ಕೊಳ್ಳೋದಿಲ್ಲ. ಇನ್ಕೋ ಹಿ ಕಹಾ ಜಾತಾ ಹೈ ಕುಚ್ ಸಬ್ ಕುಚ್ ದೇ ದೋ, ನಮಗೆ ಹೇಳ್ತಾರೆ ಎಲ್ಲವನ್ನು ಕೊಟ್ಬಿಡಿ, ತೋ ವಿಶ್ವ ಕಾ ಮಾಲಿಕ್ ಬನ್ ಜಾಯಂಗೆ, ವಿಶ್ವದ ಮಾಲೀಕರು ಆಗ್ತೀರಾ. ವಿನಾಶ ಸಾಕ್ಷಾತ್ಕಾರ ಬಿ ಕರಾಯ, ರಾಜಾಯಿ ಕಾ ಬಿ ಸಾಕ್ಷಾತ್ಕಾರ ಕರಾಯ. ವಿನಾಶದ್ದು ಸಾಕ್ಷಾತ್ಕಾರ ಬಾಬಾ ಮಾಡಿಸಿದ್ದಾರೆ, ರಾಜ್ಯದ್ದು ಕೂಡ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಬಸ್ ನಶ ಚಡ್ಗಯ, ಬ್ರಹ್ಮ ಬಾಬಾ ಅವ್ರಿಗೆ ಏನಾಯಿತು, ಸಾಕ್ಷಾತ್ಕಾರ ನೋಡಿದ ಮೇಲೆ ನಶೆ ಎತ್ಬಿಡ್ತು. ಇದೆಲ್ಲ ಹೋಗ್ತಾ ಇದೆಯಲ್ಲ, ನಾನು ಯಾಕೆ ಭವಿಷ್ಯಕ್ಕೆ ರೂಪಿಸ್ಕೋಬಾರ್ದು ಅಂತ. ಬಾಬಾ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ಗೀತಾ ಮೇ ಬಿ ಹೇ ಅರ್ಜುನ್ ಕೋ ಸಾಕ್ಷಾತ್ಕಾರ ಕರಾಯ. ಯಾದ್ಗಾರಾಗಿ ಭಕ್ತಿ ಮಾರ್ಗದಲ್ಲಿ ಇದನ್ನೇ ಏನು ಮಾಡಿದ್ದಾರೆ, ಭಗವದ್ಗೀತೆಯಲ್ಲಿ ಅರ್ಜುನ್ಗೆ ಸಾಕ್ಷಾತ್ಕಾರಗಳಾಯಿತು ಅಂತ. ಮುಜೆ ಯಾದ್ ಕರೋ ತುಮ್ ಯಹ ಬನೆಂಗೆ, ನೀವು ನನ್ನನ್ನೇ ನೆನಪು ಮಾಡಿ ಈ ರೀತಿ ಆಗ್ತೀರಾ. ವಿನಾಶ ಅವ್ರ ಸ್ಥಾಪನಾ ಕಾ ಸಾಕ್ಷಾತ್ಕಾರ ಕರಾಯ, ವಿನಾಶದ ಸಾಕ್ಷಾತ್ಕಾರ ಸ್ಥಾಪನೆ ಸಾಕ್ಷಾತ್ಕಾರ ಎರಡೂ ಬಾಬಾ ಮಾಡಿಸಿದ್ರು. ತೋ ಇನ್ಕೋ ಹಿ ಶುರು ಮೇ ಖುಷಿ ಕಾ ಪಾರ ಚಡ್ಗಯ. ಬ್ರಹ್ಮ ಬಾಬಾ ಅವ್ರಿಗೆ ಏನಾಯಿತು, ಇವೆಲ್ಲ ನೋಡಿದ ಮೇಲೆ ವಿನಾಶದ್ದು ಎಲ್ಲ ಶುರುನಲ್ಲಿ ನಶೆ ಖುಷಿ ಏರ್ಬಿಡ್ತಂತೆ. ಡ್ರಾಮಾ ಮೇ ಯ ಪಾರ್ಟ್ ತಾ ಭಗೀರಥ್ ಕೋ ಕೊಯ್ ಜಾನ್ತೆ ತೊಡಿ, ಇದೆಲ್ಲವೂ ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಆಗಿತ್ತು, ಭಗೀರಥನ ಯಾರೂ ತಿಳ್ಕೊಂಡಿರಲಿಲ್ಲ. तो तुम बच्चों को भी ये ऑब्जेक्ट बुद्धि में रहना चाहिए, ತಾವು ಮಕ್ಕಳಿಗೆ ಬುದ್ಧಿನಲ್ಲಿ ಗುರಿ ಉದ್ದೇಶ ಎಲ್ಲ ಇಟ್ಕೋಬೇಕು. हम यह बनते जितना पुरुषार्थ करेंगे उतना ऊंच पद पाएंगे. ನಾವು ಈ ರೀತಿ ಒಳ್ಳೆ ಪದವಿಗೆ ಹೋಗ್ತಾ ಇದ್ವಿ ಅಂದರೆ ಎಷ್ಟು ಪುರುಷಾರ್ಥ ಮಾಡ್ತೀವೋ ಅಷ್ಟು ಒಳ್ಳೆ ಪದವಿ ಸಿಗುತ್ತೆ ಅಂತ ಬುದ್ಧಿಯಲ್ಲಿರಲಿ. गाया जाता है फॉलो फादर, इस समय की बातें बेहद का बाबा कहते हैं, मैं तो राय देता हूँ उस पर चलो. ಈ ಸಮಯದ್ದೇನೆ ಮಾತು ಫಾಲೋ ಫಾದರ್ ಅನ್ನೋದು ಬೇಹದ್ದಿನ ತಂದೆ ಹೇಳ್ತಾರೆ, ನಾನೇನು ನಿಮಗೆ ಡೈರೆಕ್ಷನ್ಸ್ ಕೊಡ್ತೀನೋ ಅದ್ರ ಮೇಲೆ ನಡೀತಾ ಇರಿ. ಇಸ್ನೆ ಕ್ಯಾ ಕಿಯಾ ಜೋ ಸೋ ಬಿ ಬತಾತೆ, ಇವ್ರೇನು ಮಾಡಿದ್ರು ಬ್ರಹ್ಮ ಬಾಬಾ ಅನ್ನೋದನ್ನು ಕೂಡ ಶಿವಬಾಬಾ ಒಂದು ತಿಳಿಸ್ತಾ ಇದ್ದಾರೆ. ಉನ್ಕೋ ಸೌದಾಗಾರ್ ರತ್ನಾಗಾರ್ ಜಾದೂಗಾರ್ ಕೇತೇನ, ಅವ್ರಿಗೆ ಸೌದಾಗಾರ್ ಅಂತಾರೆ, ರತ್ನಾಗಾರ್ ಅಂತಾರೆ, ಜಾದೂಗಾರ್ ಅಂತಾರೆ. ಬಾಬಾನೇ ಅಚಾನಕ್ ಹಿ ಸಬ್ ಕುಚ್ ಛೋಡ್ ದಿಯಾ, ಬ್ರಹ್ಮ ಬಾಬಾ ಅವರು ಅಚಾನಕ್ಕಾಗಿ ಎಲ್ಲವನ್ನು ಏನು ಮಾಡಿಬಿಟ್ರು, ತ್ಯಾಗ ಮಾಡಿಬಿಟ್ರು. ಪೇಲೆ ಒಂದು ರತ್ನೋಂ ಕಾ ಜೌಹಾರಿ ತಾ, ಅವು ಅವಿನಾಶಿ ಜ್ಞಾನ ರತ್ನೋಂ ಕಾ ಜೌಹಾರಿ ಬನ. ವಜ್ರವೈಡೂರಿಗಳ ವ್ಯಾಪಾರ ಮಾಡ್ತಾ ಇದ್ದಂಥವರು ಏನು ಮಾಡಿದ್ರು, ಈ ಜ್ಞಾನರತ್ನಗಳ ವ್ಯಾಪಾರಿ ಆಗಿಬಿಟ್ರು. ಹೆಲ್ ಕೋ ಹೆವೆನ್ ಬನಾಯ, ಕಿತ್ನಾ ಬಡ ಜಾದು. ನರಕವಾಗಿದ್ದಂಥ ಈ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡುವಂಥದ್ದು ಎಷ್ಟು ದೊಡ್ಡ ಜಾದು. ಫಿರ್ ಸೌದಾಗಾರ್ ಬಿ, ಮತ್ತು ಬಿಸ್ನೆಸ್ ಮೆನ್ನು ಆದರು. ಬಚ್ಚೋಂಕು ಕಿತ್ನಾ ಅಚ್ಚಾ ಸೌದಾ ದೇತೆ, ಎಷ್ಟು ಒಳ್ಳೆ ಬಿಸ್ನೆಸ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ಕಕ್ಕಪನ್ ಚಾವಲ್ ಮಿಟ್ಟಿ ಲೇಕರ್ ಮೆಹಲ್ ದೇದೇತೆ. ನೋಡಿ, ಮಕ್ಕಳಲ್ಲಿರುವಂಥ ಕೆಟ್ಟದ್ದೆಲ್ಲ ತಾನು ತೆಗೆದುಕೊಂಡ್ಬಿಟ್ಟು ಮೆಹಲ್ ಕೊಟ್ಬಿಡ್ತಾರೆ. ಒಂದಿಡೀ ಅವಲಕ್ಕಿ ತೆಗೆದುಕೊಂಡು ಸ್ವರ್ಗ ಕೊಟ್ಬಿಡ್ತಾರೆ. ಕಿತ್ನಾ ಅಚ್ಚಾ ಕಮಾಯಿ ಕರಾನೆ ವಾಲಾ ಹೇ. ನೋಡಿ, ಯಾದ್ಗಾರ್ ಹೆಂಗೆ ಉಳ್ಕೊಂಡ್ಬಿಟ್ಟಿದೆ. ನಮ್ಮದೇ ಯಾದ್ಗಾರ್ ಸಂಗಮಯುಗದಲ್ಲಿ ಯಾರು ಬಾಬಾ ಅವ್ರ ಕಾರ್ಯದಲ್ಲಿ ಸಹಯೋಗಿಗಳಾಗ್ತಾರೆ, ಅವ್ರಿಗೆ ಭವಿಷ್ಯದಲ್ಲಿ ಸ್ವರ್ಗದ ಪ್ರಾಪ್ತಿ. ಒಂದಿಡೀ ಅವಲಕ್ಕಿ ಕುಚೇಲನ ಹೆಸರು ಎಲ್ಲ ಪ್ರಸಿದ್ಧ ಇದೆ. ಕುಚೇಲ ಯಾರು? ಇಲ್ಲಿ ಬಾಬಾ ಅವ್ರ ಯಜ್ಞದಲ್ಲಿ ಯಾರು ತನು ಮನ ಧನನ ಸಮರ್ಪಣೆ ಮಾಡ್ತಾರೆ. ಬ್ರಹ್ಮ ಬಾಬಾನೇ ಕುಚೇಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. जवाहरात व्यापार में भी ऐसा होता है, कोई अमेरिकन ग्राहक आता है, उनसे 100 की चीज़ों का 500,000 में ले लेंगे. ಈಗ ಅಮೇರಿಕಾದಿಂದ ಗಿರಾಕಿಗಳು ಬರ್ತಾರೆ ಅಂದರೆ 100 ರೂಪಾಯಿ ವಸ್ತುಗೂ 500 ರೂಪಾಯಿ ತೊಗೊಂಡ್ಬಿಡ್ತಾರೆ. ಉನ್ಸೆ ತೋ ಬಹುತ್ ಪೈಸಾ ಲೇತೆ. ವಿದೇಶಿಗಳ ಹತ್ರ ಜಾಸ್ತಿ ಕಾಸು ಇಸ್ಕೊಂಡ್ಬಿಡ್ತಾರೆ, ಯಾಕೆ ಅವ್ರ ಲೆಕ್ಕ ಗೊತ್ತಾಗಲ್ವಲ್ಲ, ಇಲ್ಲಿನ ಕರೆನ್ಸಿ ಅಲ್ಲಿಂದ ಬೇರೆ ಇರುತ್ತಲ್ಲ. ತುಮಾರೆ ಪಾಸ್ ತೋ ಸಬ್ಸೆ ಪುರಾನಿ ಚೀಸೆ ಪ್ರಾಚೀನ ಯುಗ, ನಿಮ್ಮ ಹತ್ರ ಇರೋದು ಎಲ್ಲದಕ್ಕಿಂತಲೂ ಹಳೇದು
ಪ್ರಾಚೀನವಾಗಿರುವಂಥ ಯೋಗ ಇದು, ರಾಜಯೋಗ ಅಂತ ಹೇಳ್ತಾ ಇದ್ದಾರೆ. ತುಮಕೋ ತೋ ಅಬ್ ಭೋಲಾನಾಥ್ ಬಾಬಾ ಮಿಲಾ ಹೈ, ಕಿತ್ನಾ ಬೋಲಾ ಹೈ. ಶಿವ ಬಾಬಾ ಭೋಲಾನಾಥ ತಂದೆ ಸಿಕ್ಕಿದ್ದಾರೆ ಅಂದರೆ ಎಷ್ಟು ಬೋಲಾ ಇದ್ದಾರೆ. ತುಮಕೋ ಕ್ಯಾ ಬನಾತೆ ಹೈ, ನಿಮ್ಗೇನು ಕೊಡ್ತಾ ಇದ್ದಾರೆ. ಕಕ್ಪನ್ ಕೆ ಬದಲೆ ತುಮಕೋ 21 ಜನ್ಮೋं के लिए ಕ್ಯಾ ಬನಾ ದೇತೆ ಹೈ. ಎಲ್ಲ ಕೆಟ್ಟ ಗುಣಗಳನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಬದಲಾಗಿ 21 ಜನ್ಮಗಳಿಗೆ ಎಷ್ಟೊಂದು ಮಾಲಾಮಾಲ್ ಮಾಡಿಬಿಡ್ತಾರೆ. ಮನುಷ್ಯಂಕು ಕುಚ್ ಭಿ ಪತಾ ನಹಿ, ಕಭಿ ಕಹೆಂಗೆ ಭೋಲಾನಾಥ್ನೇ ದಿಯಾ. ಮನುಷ್ಯರಿಗೆ ಏನೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಭೋಲಾನಾಥ್ ಅಂತ ಹೇಳ್ತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮನುಷ್ಯಂಕು ಕುಚ್ ಭಿ ಪತಾ ನಹಿ, ಕಭಿ ಕಹೆಂಗೆ ಭೋಲಾನಾಥ್ನೇ ಯಹ ದಿಯಾ, ಕಭಿ ಕಹೆಂಗೆ ಅಂಬಾನೇ ದಿಯಾ. ಮನುಷ್ಯರಿಗೆ ಏನೇನು ಗೊತ್ತೇ ಇಲ್ಲ. ಕೆಲವೊಮ್ಮೆ ಹೇಳ್ತಾರೆ ಭೋಲಾನಾಥ ಇದು ಕೊಟ್ಟರು ಅಂತ, ಕೆಲವೊಮ್ಮೆ ಹೇಳ್ತಾರೆ ಅಂಬಾದೇವಿ ಇದು ಕೊಟ್ಟರು ಅಂತ, ಕೆಲವೊಮ್ಮೆ ಹೇಳ್ತಾರೆ ಗುರುಗಳು ಇದು ಕೊಟ್ಟರು ಅಂತ. ಯಹಾತೋ ಹೈ ಹಿ ಪಢಾಯಿ. ಬಾಬಾ ಹೇಳ್ತಾ ಇರೋದು ಇಲ್ಲಿ ವಿದ್ಯೆ. ಈಶ್ವರಿಯ ಪಾಠಶಾಲೆ ಮೇ ಬೈಟೆ ಹೋ, ನೀವೀಗ ಈಶ್ವರಿಯ ಪಾಠಶಾಲೆಯಲ್ಲಿ ಕೂತ್ಕೊಂಡಿದ್ದೀರಿ. ಈಶ್ವರಿಯ ಪಾಠಶಾಲಾ ಕಹೆಂಗೆ ಗೀತಾಕೋ. ಈಶ್ವರಿಯ ಪಾಠಶಾಲೆ ಅಂತ ಹೇಳೋದು ಗೀತೆಗೆ. ಗೀತಾ ಹೇ ಭಗವಾನ್ ವಾಚ್, ಭಗವದ್ಗೀತೆ ಆಗಿದೆ ಭಗವಾನ್ ವಾಚ. ಪರಂತು ಯಹ ಬಿ ಕಿಸ್ಕೋ ಪತಾ ನಹಿ ಹೇ, ಆದರೆ ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ, ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ. ಕೋಯಿ ನೇಸೆ ಬಿ ಪೂಚೋ ಪರಂಪಿತಾ ಪರಮಾತ್ಮ ಕೋ ಜಾನ್ತೆ ಹೋ. ನೀವು ಯಾರ ಹತ್ರ ಆದರೂ ಕೇಳ್ಬೋದು, ಪರಂಪಿತಾ ಪರಮಾತ್ಮನನ್ನು ತಿಳ್ಕೊಂಡಿದ್ದೀರಾ. ಬಾಪ್ ಹೇ ಭಗವಾನ್ ತುಮಕೋ ಕಾಂಟೋನ್ ಸೆ ಫೂಲ್ ಬನಾ ರಹೆ ಹೇ. ತಂದೆ ಆಗಿದ್ದರೆ ಭಗವಂತ ನಿಮಗೆ ಮುಳ್ಳಿಂದ ಹೂವನ್ನಾಗಿ ಮಾಡ್ತಾ ಇದ್ದಾರೆ. ಉನ್ಕಾ ಗಾರ್ಡನ್ ಆಫ್ ಅಲ್ಲಾ ಕೆಹತೆ ಹೇ, ಅದಕ್ಕೆ ಭಗವಂತನ ಹೂದೋಟ ಅಂತ ಹೇಳ್ತಾರೆ. ಯುರೋಪಿಯನ್ ಲೋಗ್ ಬಿ ಕೆಹತೆ ಹೇ ಪ್ಯಾರಡೈಸ್, ಯುರೋಪಿನಲ್ಲಿರುವಂಥ ಜನರು ಹೇಳ್ತಾರೆ ಸ್ವರ್ಗ. ಬರೋಬರ್ ಭಾರತ ಫರಿಷ್ಠಾಂತ ಅಬ್ ಕಬ್ರಿಸ್ತಾನ ಹೇ. ವಾಸ್ತವದಲ್ಲಿ ಭಾರತ ದೇಶ ಫರಿಷ್ಠಾನ ಆಗಿತ್ತು, ಈಗ ಸ್ಮಶಾನ ಆಗಿಬಿಟ್ಟಿದೆ. ಫರಿಷ್ಠಾನ ಅಂದರೆ ದೇವತೆಗಳ ನಾಡು. ಅಭಿ ಫಿರ್ ಹೇ ಫರಿಷ್ಠಾನ್ಗೆ ಮಾಲಿಕ್ ತುಮ್ ಬಂತೆ ಹೋ, ಈಗ ಪುನಃ ನೀವು ಫರಿಷ್ಠಾನಕ್ಕೆ ಮಾಲೀಕರು ಆಗ್ತಾ ಇದ್ದೀರಿ. ಬಾಪ್ ಆಕರ್ ಸೋಯೆ ಉಯ್ಯಕೋ ಜಗಾತೆ ಹೇ, ತಂದೆ ಬಂದು ನಿದ್ದೆ ಮಾಡ್ತಾ ಇರೋರನ್ನ ಎಬ್ಬರಿಸ್ತಾ ಇದ್ದಾರೆ. ಯಹ ಬಿ ತುಮ್ ಜಾನ್ತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ, ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ. ಜೋ ಖುದ್ ಜಾಗ್ ಜಾತೆ ಹೇ ತೋ ದೂಸರೋಂ ಕೋ ಬಿ ಜಗಾತೆ ಹೇ. ಯಾರು ಸ್ವಯಂ ಎಚ್ಚರಗೊಳ್ತಾರೆ ಅವರು ಬೇರೆಯವ್ರನ್ನು ಎಚ್ಚರಿಸ್ತಾ ಇರ್ತಾರೆ. ನಹಿ ಜಗಾತೆ ತೋ ಗೋಯಾ ಖುದ್ ಜಗ್ ವ ನಹಿ ಹೇ, ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಸ್ವಯಂ ಇನ್ನೂ ಜಾಗೃತಿ ಆಗಿಲ್ಲ ಅಂತ. ಬಾಬಾ ಸಮಜಾತೆ ಹೇ ಇನ್ ಗೀತ್ ಆದಿಕ ಡ್ರಾಮಾ ಮೇ ನೂಂದ್. ಈ ಹಾಡುಗಳದು ಎಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಕೋಯಿ ಗೀತ್ ಬಹುತ್ ಅಚ್ಚೆ ಹೇ, ಒಳ್ಳೊಳ್ಳೆ ಹಾಡುಗಳನ್ನು ಕಟ್ಟಿದ್ದಾರೆ. ಜಬ್ ತುಮ್ ಉದಾಸ್ ಹೋ ಜಾತೆ ಹೋ ಯೇ ಗೀತ್ ಬಜಾವೋ ಖುಷಿ ಮೇ ಹಾ ಜಾಯೆಂಗೆ. ಯಾವಾಗ ನಿಮಗೆ ಬೇಜಾರಾಗುತ್ತೆ ಆವಾಗ ಹಾಡುಗಳನ್ನು ಕೇಳ್ಕೊಳ್ಳಿ, ಆವಾಗ ನಿಮಗೆ ಖುಷಿ ಬಂದ್ಬಿಡುತ್ತೆ. ರಾತ್ ಕೆ ರಾಹಿ ತಕ್ ಮತ್ ಜನ ಯಹ ಬಿ ಅಚ್ಚಾ ಹೇ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಅನ್ನೋದು ಹಾಡಿದೆ, ಇದು ಒಳ್ಳೆಯದು. ಅಬ್ ರಾತ್ ಪೂರಿ ಹೋತಿ ಹೇನಾ, ಈಗ ರಾತ್ರಿ ಪೂರ್ತಿ ಆಗ್ತಾ ಇದೆಯಲ್ಲ. ಮನುಷ್ಯ ಸಮಸ್ತೆ ಜಿತನಾ ಭಕ್ತಿ ಕರೆಂಗೆ ಉತನಾ ಭಗವಾನ್ ಜಲ್ದಿ ಮಿಲೇಗ. ಜನರು ತಿಳ್ಕೊತಾರೆ ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟೇ ಬೇಗ ಭಗವಂತ ಸಿಗ್ತಾರೆ ಅಂತ. ಹನುಮಾನ್ ಆದಿ ಕಾ ಭಿ ಸಾಕ್ಷಾತ್ಕಾರ ವ ಸಮಸ್ತೆ ಹೇ ಭಗವಾನ್ನೇ ಮಿಲಾ ಹೇ. ಭಗವಂತನಿಗೆ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡು ಬಿಡ್ತಾರೆ ಯಾವುದೇ ದೇವಿ ಅಥವಾ ದೇವತೆ ಸಾಕ್ಷಾತ್ಕಾರ ಆದಾಗ. ಬಾಬಾ ಕೇತೆ ಸಾಕ್ಷಾತ್ಕಾರ ಆದಿ ಬಿ ಡ್ರಾಮಾ ಮೇ ನೂಂದ್. ಈ ರೀತಿ ಎಲ್ಲ ಸಾಕ್ಷಾತ್ಕಾರಗಳಾಗೋದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಜೋ ಭಾವನಾ ರಖತೆ ಹೇ ಉನ್ಕಾ ಸಾಕ್ಷಾತ್ಕಾರ ಹೋ ಜಾತಾ ಹೈ. ಯಾರ್ಯಾರು ಯಾವ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಆ ಥರ ಸಾಕ್ಷಾತ್ಕಾರಗಳು ಆಗುತ್ತೆ. ಬಾಕಿ ಐಸಾ ಕೋಯಿ ಹೋತಾ ನಹಿ, ಬಾಕಿ ಈ ರೀತಿ ಯಾವುದೂ ಇರೋದಿಲ್ಲ. ಬಾಬಾನೇ ಕಹಾ ಯಾ ಬ್ಯಾಡ್ಜ್ ತೋ ಸಬ್ಕೆ ಪಾಸ್ ಪಡಾ ರಹೆ. ಈ ಬ್ಯಾಡ್ಜು ಇದೆಲ್ಲ ಎಲ್ಲರ ಹತ್ರ ಇರಬೇಕು. ಕಿಸ್ಸಮ್ಗೆ ಬಂತೆ ರಾತೆ, ವೆರೈಟಿ ತಯಾರಾಗ್ತಾ ಇರ್ತಾರೆ. ಬಹುತ್ ಅಚ್ಚಾ ಹೈ ಸಮझाने के लिए. ಇದೆಲ್ಲವೂ ಕೂಡ ಭಾಳಷ್ಟು ಚೆನ್ನಾಗಿ ತಿಳಿಸೋಕ್ಕೋಸ್ಕರ ಇದೆ. ತುಮ್ ರೂಹಾನಿ ಮಿಲ್ಟ್ರಿ ಹೋನಾ, ಮಿಲ್ಟ್ರಿ ತೋ ಹಮೇಶಾ ನಿಶಾನಿ ರಹತಿ ಹೈ. ನೀವು ಆತ್ಮಿಕ ಮಿಲ್ಟ್ರಿನವರಾಗಿದ್ದೀರಿ, ಮಿಲ್ಟ್ರಿನವರು ಯಾವಾಗಲೂ ಗುರುತಿಟ್ಕೊಂಡಿರ್ತಾರೆ. ತುಮ್ ಬಚ್ಚೋಂ ಕೋ ಭಿ ಯಾ ದೇತೆ ಹೇ ನಶಾ ರಹನಾ ಹೈ. ನಿಮ್ಮ ಮಕ್ಕಳಿಗೆ ಇದು ಕೂಡ ಕೊಡ್ತಾ ಇದ್ದಾರೆ ಅಂದಮೇಲೆ ನಿಮಗೆ ನಶೆ ಇರಬೇಕು. ಹಮ್ ಯಾ ಬನ್ ರಹೆ, ನಾವು ಈ ರೀತಿ ಆಗ್ತಾ ಇದ್ದೀವಿ. ಹಮ್ ಸ್ಟೂಡೆಂಟ್ ಹೇ ಬಾಬಾ ಹಮ್ಕೋ ಮನುಷ್ಯ ಸೇ ದೇವತಾ ಬನಾ ರಹೆ. ನಾವೀಗ ವಿದ್ಯಾರ್ಥಿಗಳಾಗ್ತಾ ಇದ್ದೀವಿ, ನಾವು ಮಾನವರಿಂದ ದೇವತೆಗಳು ಆಗ್ತಾ ಇದ್ದೀವಿ. ಮನುಷ್ಯ ದೇವತಾओं की पूजा करते हैं, ದೇವತಾओं की पूजा नहीं करेंगे. ಮನುಷ್ಯರಿಗೆ ದೇವತೆಗಳು ಪೂಜೆ ಮಾಡ್ತಾರೆ, ದೇವತೆಗಳು ಮನುಷ್ಯರಿಗೆಂದು ಪೂಜೆ ಮಾಡೋದಿಲ್ಲ.
यहाँ ಮನುಷ್ಯ ದೇವತಾओं की पूजा करते हैं क्योंकि यह श्रेष्ठ है. ಇಲ್ಲಿ ಮನುಷ್ಯರು ದೇವತೆಗಳಿಗೆ ಪೂಜೆ ಮಾಡ್ತಾರೆ ಯಾಕೆಂದರೆ ಅವರು ಶ್ರೇಷ್ಠರಾಗಿದ್ದರು. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा का याद प्यार और नमस्ते नमस्ते नमस्ते. बुद्धि में सदा अपनी एम ऑब्जेक्ट याद रखनी है. ಬುದ್ಧಿನಲ್ಲಿ ತಮ್ಮ ಗುರಿ ಉದ್ದೇಶವನ್ನು ಸದಾ ನೆನಪಿಟ್ಕೊಳ್ಳಿ. ಲಕ್ಷ್ಮೀನಾರಾಯಣ का ಚಿತ್ರ ಸದಾ ಸಾಥ್ ರಹೆ. ಲಕ್ಷ್ಮೀನಾರಾಯಣರ ಚಿತ್ರ ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳಿ. ಇಸಿ ಖುಷಿ ಮೇ ರಹೋ ಹಮ್ ಐಸಾ ಬನ್ನೆ ಕೆ ಲಿಯೆ ಪಢ್ ರಹೆ. ಇದೇ ಖುಷಿನಲ್ಲಿ ಇರಬೇಕು. ನಾವು ಈ ರೀತಿ ಮಾನವರಿಂದ ದೇವತೆಗಳಾಗಲಿಕ್ಕೆ ಓದ್ತಾ ಇದ್ದೀವಿ. ಅಭಿ ಹಮ್ ಗಾಡ್ಲಿ ಸ್ಟೂಡೆಂಟ್ ಹೈ. ಈಗ ನಾವು ಈಶ್ವರನ ವಿದ್ಯಾರ್ಥಿಯಾಗಿದ್ದೇವೆ. ಅಪ್ನಾ ಪುರಾಣ ಖಕ್ಪನ್ ಚಾವಲ್ ಮಿಟ್ಟಿ ದೇ ಮೆಹಲ್ ದೇತೆ ಹೈ. ಈಗ ನಮ್ಮ ಒಂದು ಹಳೆಯದೆಲ್ಲ ಅವಗುಣಗಳನ್ನು ಬಿಟ್ಬಿಟ್ಟು ಬಾಬಾವರಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತೆಗೆದುಕೋಬೇಕು. ಅರ್ಥಾತ್ ಈಗ ನಾವು ಯಜ್ಞ ಸೇವೆಯಲ್ಲಿ ಅವಲಕ್ಕಿ ಎಲ್ಲ ಅರ್ಪಿಸಬೇಕು. ಬ್ರಹ್ಮ ಬಾಬಾ ಕೋ ಫಾಲೋ ಕರ್ ಅವಿನಾಶಿ ಜ್ಞಾನ ರತ್ನೋಂ ಕಾ ಜೌಹರಿ ಬನ್ನ. ಬ್ರಹ್ಮ ಬಾಬಾರವರನ್ನು ಅನುಕರಣೆ ಮಾಡಿ ಜ್ಞಾನರತ್ನಗಳಿಗೆ ಬಿಸ್ನೆಸ್ಸನ್ನು ಮಾಡಬೇಕಾಗಿದೆ. ವರದಾನ अशरीरीपन का इंजेक्शन द्वारा मन के कंट्रोल करने वाले एकाग्रचित्त भव. ಅಶರೀರಿತನದ ಇಂಜೆಕ್ಷನ್ಸ್ ಮುಖಾಂತರ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಏಕಾಗ್ರಚಿತ್ತರು ಆಗಿ. जैसे आजकल अगर कोई कंट्रोल में नहीं आता है, बहुत तंग करता है, उछलता है या पागल हो जाता है, तो उनको ऐसा इंजेक्शन लगाते देते हैं वह शांत हो जाए. ಹೇಗೆ ಈಗಿನ ಕಾಲದಲ್ಲಿ ಯಾರು ಕಂಟ್ರೋಲ್ನಲ್ಲಿರೋದಿಲ್ಲ ಅಂಥವ್ರಿಗೆ ಬಹಳಷ್ಟು ತೊಂದರೆಗಳು ಮಾಡೋವಂಥವ್ರು, ಗಲಾಟೆ ಮಾಡೋವಂಥವ್ರಿಗೆ, ಮೆಂಟಲಿ ಅಪ್ಸೆಟ್ ಆಗಿರೋರಿಗೆ ಈ ರೀತಿ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಅವ್ರ ಮನಸ್ಸು ಶಾಂತಿಯಾಗಿಬಿಡುತ್ತೆ. ಐಸೆ ಅಗರ್ ಸಂಕಲ್ಪ ಶಕ್ತಿ ಆಪ್ಕೆ ಕಂಟ್ರೋಲ್ ಮೇಲೆ ನಹಿ ಆತಿ ತೋ ಅಶರೀರಿಪನ್ ಕಾ ಇಂಜೆಕ್ಷನ್ ಲಗಾ ದೋ. ಅದೇ ರೀತಿ ನಿಮ್ಮ ಒಂದು ಮನಸ್ಸು ನಿಮಗೆ ಕಂಟ್ರೋಲ್ನಲ್ಲಿ ಬರಲಿಲ್ಲ, ನಿಮ್ಮ ಸಂಕಲ್ಪಗಳು ನಿಮ್ಮ ಕಂಟ್ರೋಲ್ನಲ್ಲಿ ಬರಲಿಲ್ಲ ಅಂದರೆ ಅಶರೀರಿತನದ ಇಂಜೆಕ್ಷನನ್ನು ಹಾಕ್ಕೊಳ್ಳಿ. फिर संकल्प शक्ति व्यर्थ नहीं उछलेंगे. ಆವಾಗ ಸಂಕಲ್ಪ ಶಕ್ತಿ ವ್ಯರ್ಥ ಆಗೋದಿಲ್ಲ. ಸಹಜ ಏಕಾಗ್ರಚಿತ್ತ हो जाएंगे. ಆವಾಗ ಮನಸ್ಸು ಸಹಜವಾಗಿ ಏಕಾಗ್ರಚಿತ್ತ ಆಗಿಬಿಡುತ್ತೆ. लेकिन यदि बुद्धि का लगाम बाबा को देकर फिर भी ले लेते हो, मन व्यर्थ का मेहनत में डाल दिया तो अब व्यर्थ का मेहनत से छूट जाएंगे. ಒಂದು ವೇಳೆ ಬುದ್ಧಿಯ ಲಗಾಮ್ ಬಾಬಾ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ತೆಗೆದುಕೊಂಡು ಬಿಡ್ತೀರಾ ಅಂದರೆ ಮನಸ್ಸು ಪರಿಶ್ರಮದಲ್ಲಿ ಹಾಕ್ಬಿಡ್ತೀರಾ. ಆಗ ವ್ಯರ್ಥದ ಪರಿಶ್ರಮದಿಂದ ನೀವು ಬಿಡುಗಡೆ ಆಗಬೇಕು ಅಂದರೆ ಬಾಬಾ ಹೇಳ್ತಾರೆ, ನಿಮ್ಮ ಒಂದು ಮನಸ್ಸಿನ ಮೇಲೆ ಸಂಪೂರ್ಣವಾದಂತಹ ಕಡಿವಾಣನ ಹಾಕಿ. ಸ್ಲೋಗನ್ ಅಪ್ನೇ ಪೂರ್ವಜ ಸ್ವರೂಪ್ ಕೋ ಸ್ಮೃತಿ ಮೇ ರಖ್ ಸರ್ವ ಆತ್ಮಾओं पर रहम करो. ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯನ್ನು ಸದಾ ನೆನಪಿಟ್ಕೊಂಡು ಎಲ್ಲ ಆತ್ಮಗಳಿಗೆ ಮೇಲೆ ದಯೆಯನ್ನು ತೋರಿಸಿ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.